Good evening, my dear students. Very good evening to each one of you. So I hope all of you are doing well. ಸುಮಾರು ದಿನಗಳಾದ್ಮೇಲೆ ನಾನು ಕೆಮಿಸ್ಟ್ರಿ ಲೈವ್ ಸೆಷನ್ ನ ತಗೊಳ್ತಾ ಇದ್ದೀನಿ and today I've come up with very important concepts that will be appearing in your exams for sure. So ನಿಮಗೆ ಹೆಸರೇ ಹೇಳ್ತಿರೋ ಹಾಗೆ ಟೈಟಲ್ ಹೇಳ್ತಿರೋ ಹಾಗೆ today's class is all about 100% sure questions that will appear in your board examination. So previous year board papers ಅನ್ನ ನಾವು ಚೆಕ್ ಮಾಡಿದಾಗ question papers ಅನ್ನ ಚೆಕ್ ಮಾಡಿದಾಗ ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ so there are a lot of topics, there are a lot of questions which get repeated every year. ಈ ವರ್ಷ ಕೂಡ ನಿಮ್ಮ question paper ಅಲ್ಲಿ although there are slight alterations because ಈ ವರ್ಷ ನಿಮ್ಗೆ ಗೊತ್ತಿದೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಒಂದು ಸ್ವಲ್ಪ ಚೇಂಜಸ್ ಇದೆ ಎಕ್ಸಾಮ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಹಾಟ್ಸ್ ಕ್ವೆಶನ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಸ್ಲೈಟ್ಲಿ ದರ್ ಇಸ್ ಅ ಸ್ಲೈಟ್ ಚೇಂಜ್ ಇನ್ ದಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂದ್ರೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಬಟ್ ಅಗೇನ್ ದೇರ್ ಆರ್ ಫ್ಯೂ ಸೆಟ್ಸ್ ಆಫ್ ಕ್ವೆಶನ್ಸ್ ದೇರ್ ಆರ್ ಫ್ಯೂ ಕ್ವೆಶನ್ಸ್ ವಿಚ್ ಫಾರ್ ಶೋರ್ ಡಿಫಾಲ್ಟ್ ಆಗಿ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ ಓಕೆ So we are going to discuss about those questions in today's live session. So regular agi almost every year ಕೇಳುವಂತಹ questions ಅನ್ನ ಇವತ್ತು ನಾವು chapter by chapter discuss ಮಾಡೋಣ. In today's live session we will discuss the first half of your syllabus. Okay, we will discuss the 100% sure questions from inorganic chemistry and physical chemistry. ಅದಾದ್ಮೇಲೆ we shall start discussing about the questions related to organic chemistry. So please stay with me till the end of the live session because ನೀವು ಒಂದ್ಸಲ ಕಾಫಿ ಕುಡಿಯೋಕೆ ಅಥವಾ ಸಣ್ಣ ಬ್ರೇಕ್ ತಗೊಳಕ್ಕೆ ಅಂತ ಹಿಂಗೆ ಹೋಗಿ ಹಿಂಗೆ ಬರೋಷ್ಟೊತ್ತಿಗೆ ಸೊ ವಿ ವುಡ್ ಹ್ಯಾವ್ literally covered a lot of questions. ನೀವು ಸ್ಕಿಪ್ ಮಾಡ್ಕೊಳ್ಳೋ ಹಾಗಿಲ್ಲ ಸೊ ಡೋಂಟ್ ಮಿಸ್ ಎನಿ ಕ್ವೆಶನ್ ನಾಟ್ ಇವನ್ ಎ ಸಿಂಗಲ್ ಕ್ವೆಶನ್ ನಾಟ್ ಇವನ್ ಎ ಸಿಂಗಲ್ ಮಿನಿಟ್ ಯು ಶುಡ್ ಬಿ ಸೀಯಿಂಗ್ ಹಿಯರ್ ಆ್ಯಂಡ್ ದೇರ್ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲಿಸನ್ ಟು ಮೀ ಕೇರ್ಫುಲಿ ಮೇಕ್ ಶೋರ್ ದಟ್ ಯು ಕಾನ್ಸಂಟ್ರೇಟ್ ಥರೋಲಿ ಈ ವರ್ಷ ಹಂಗೋ ಹಿಂಗೋ ಏನೋ ಸರ್ಕಸ್ ಮಾಡಿಕೊಂಡು ಸ್ವಲ್ಪ ಓದಿದ್ವಿ ಸ್ವಲ್ಪ ಓದಿಲ್ಲ ಈಗ ಫೈನಲಿ ವಿ ಹ್ಯಾವ್ ವೆರಿ ಫ್ಯೂ ಡೇಸ್ ಲೆಫ್ಟ್ ವಾಟ್ ವಿಲ್ ಐ ಡೂ ಇನ್ ದಿಸ್ ಫ್ಯೂ ಡೇಸ್ ಅನ್ನೋಂಥ ಆಂಗ್ಸೈಟಿ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಪ್ಲಸ್ ಸಮ್ ವೆರಿ ರಿಯಲ್ ಪ್ರೆಷರ್ ಫ್ರಮ್ ಕಾಲೇಜ್ ಪೀಪಲ್ ಫ್ರಮ್ lecturers, from parents, ಅದೆಲ್ಲದಕ್ಕಿಂತ ಜಾಸ್ತಿ ರಿಲೇಟಿವ್ಸ್ ಸೊ ಬಿಕಾಸ್ ರಿಲೇಟಿವ್ಸ್ ಆರ್ ಡೆಫಿನೆಟ್ಲಿ ಮೋರ್ ಕನ್ಸರ್ನ್ ದೆನ್ ಎನಿವನ್ ಎಲ್ಸ್ ವಿ ನೋ ದಟ್ ಇಸ್ ರಿಯಾಲಿಟಿ ರೈಟ್ ಸೊ ಹಾಗಾಗಿ ಎಲ್ಲ ಕಡೆಯಿಂದ ಒಟ್ಟಿಗೆ ರೈಟ್ ನಾವು ಯು ಮಸ್ಟ್ ಬಿ ಎಕ್ಸ್ಪೀರಿಯನ್ಸಿಂಗ್ ದಟ್ ಕೈಂಡ್ ಆಫ್ ಪ್ರೆಷರ್ ಯೋ ಸೆಕೆಂಡ್ ಪಿ ಯು ಎಕ್ಸಾಮ್ಸ್ ಬಂದೇ ಬಿಡ್ತು ಏನು ಮಾಡಲಿ ನಾನು ಯು ಲಿಟ್ರಲಿ ಮಸ್ಟ್ ಬಿ ನೋಯಿಂಗ್ ಬಿಕಾಸ್ ಐ ಆಮ್ ಟಾಕಿಂಗ್ ಇನ್ ಯೋರ್ ಲ್ಯಾಂಗ್ವೇಜ್ ಓನ್ಲಿ ಸೊ 10 days ಇದೆ 10 ಚಾಪ್ಟರ್ಸ್ ಇದೆ ಒಂದೊಂದು ಚಾಪ್ಟರ್ ಒಂದೊಂದು ದಿನ ಓದ್ಬಿಡೋಣ ಅಂತ ಅನ್ಕೊಳ್ತೀರಾ ಫೈನಲಿ 5 days ಇದೆ 10 ಚಾಪ್ಟರ್ಸ್ ಇದೆ ಹಾಗೆ ಇರುತ್ತೆ ನಂಬರ್ ಆಫ್ ಚಾಪ್ಟರ್ಸ್ ವಿಲ್ ರಿಮೇನ್ ದ ಸೇಮ್ ಬಿಕಾಸ್ ನಾಳೆ ಓದೋಣ ಅಂದ್ಕೊಂಡು ಸ್ಕಿಪ್ ಮಾಡ್ತಾ ಇರ್ತೀವಿ ವಿಚ್ ಇಸ್ universal student the ಒಂಥರ the by default it happens that way so 5 days ಇದೆ 10 chapters ಇದೆ ಅಂತ end up ಆಗ್ತೀವಿ so finally there will be a day when that shouldn't happen, definitely shouldn't happen, but I'm talking about most of the cases. So literally 10 days ಇಂದ 5 days ಹೋಗಿ 10 hours ಇದೆ ಅಷ್ಟೇನೆ ಇನ್ನೇನು ಎಕ್ಸಾಮ್ಗೆ ಕೆಮಿಸ್ಟ್ರಿ ಎಕ್ಸಾಮ್ಗೆ 10 ಅವರ್ ಇದೆ 10 ಅವರಲ್ಲಿ 10 ಚಾಪ್ಟರ್ ಇದೆ ಏನು ಮಾಡಲಿ ಒಂದೊಂದು ಅವರಿಗೆ ಒಂದೊಂದು ಚಾಪ್ಟರ್ ಅಂತ ಲೆಕ್ಕ ಬರುತ್ತೆ ಅದಾದ್ಮೇಲಿಂದ ಯು ನೋ ವೆರಿ ವೆಲ್ ವಾಟ್ ಇಸ್ ದ ರಿಯಾಲಿಟಿ ಸೊ ನಾವು ಟಾಕಿಂಗ್ ಅಬೌಟ್ ದಿ ಗ್ರೌಂಡ್ ರಿಯಾಲಿಟಿ ಆಸ್ ಆಫ್ ನಾವ್ ಯು ನೋ ವೆರಿ ವೆಲ್ ಹೌ ಮಚ್ ಯು ವುಡ್ ಹ್ಯಾವ್ ಗಾಟ್ ಪ್ರಿಪೇರ್ಡ್ ಬಟ್ ಅಗೇನ್ that may not be enough so ಹಾಗಾಗಿ ಇನ್ನು ಉಳಿದಿರೋಂಥ ಟೈಮಲ್ಲಿ since we have very less number of days left for your final chemistry examination what I would say is make sure that you work in a smart way so smart work is really important at this point of time because ನಿಮಗೆ ಇರೋಂಥ ಟೈಮಲ್ಲಿ ನೀವು ಸ್ಮಾರ್ಟ್ ವರ್ಕ್ ಈಗ ಮಾಡಿಲ್ಲ ಅಂತ ಹೇಳಿದ್ರೆ it will be very difficult so it's never too late I'm trying to tell you I'm boosting your confidence it's never too late so ಇವತ್ತಿನ ಕ್ಲಾಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀಟಾಗಿ ಕೇಳಿಸ್ಕೊಳ್ಳಿ have a book with you have a pen with you ಅದನ್ನ ಮಾತ್ರ ಮಿಸ್ ಮಾಡಬೇಡಿ because it shouldn't be like you're listening from one ear and leaving it from the other no it doesn't make sense ಈಗ್ಲೂ ನೀವು ಹಾಗೆ ಮಾಡ್ತಿದ್ರೆ it doesn't make any sense because you have very less days left for your exam so ಹಾಗಾಗಿ what do I want you to do have a book ಬರೀ ಇಷ್ಟೇ ಓದಿ ಅಂತ ಹೇಳೋದಕ್ಕೂ ಇಷ್ಟು ಕ್ವೆಶನ್ಸ್ನ ಓದಲೇಬೇಕು ನೀವು ಕಂಪಲ್ಸರಿಯಾಗಿ ಓದಲೇಬೇಕು ಅಂತ ಹೇಳೋದಕ್ಕೂ ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಸೊ ದ್ಯಾಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ದ ಸೆಕೆಂಡ್ ಒನ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಸೆಕೆಂಡ್ ಒನ್ ಅಂತ ಹೇಳಿದ್ರೆ ಕಂಪಲ್ಸರಿಯಾಗಿ ನಾನು ಇವತ್ತು ಡಿಸ್ಪ್ಲೇ ಮಾಡ್ತಿರೋಂಥ ಕ್ವೆಶನ್ಸ್ನ ನೀವು ಓದಲೇಬೇಕು ಯು ಕಾಂಟ್ ಬಿ ಸ್ಕಿಪ್ಪಿಂಗ್ ದಿಸ್ ಆ್ಯಂಡ್ ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಸ್ಮಾರ್ಟ್ ವರ್ಕ್ ಅಂತ ಇದನ್ನೇ ನಾನು ಹೇಳಿದ್ದು ಫಸ್ಟ್ ಈ ಕ್ವೆಶನ್ಸನ್ನೇ ಓದಿ ಈ ಕ್ವೆಶನ್ಸಲ್ಲಿರುವಂಥ ಕಾನ್ಸೆಪ್ಟ್ಸ್ನೇ ಅರ್ಥ ಮಾಡಿಕೊಂಡು ದೆನ್ ಯು ಕ್ಯಾನ್ ಮೂವ್ ಆನ್ ಟು ದ ರಿಮೈನಿಂಗ್ ಪಾರ್ಟ್ ಆ್ಯಂಡ್ ಇನ್ ಟುಡೇಸ್ ಲೈವ್ ಸೆಷನ್ ವಿಲ್ ಗೋ ಪಾರ್ಟ್ ಬೈ ಪಾರ್ಟ್ ಸೊ ಇವತ್ತು ನಾನು ಮೇಜರ್ ಆಗಿ 100% ಶೋರ್ ಕ್ವೆಶನ್ಸ್ ಅಂತ ಪ್ಲಾನ್ ಮಾಡ್ಕೊಂಡಿರೋದು 3 mark questions because chemistry ನಲ್ಲಿ ನಿಮ್ಗೆ ಗೊತ್ತಿದೆ ಸ್ಪ್ಲಿಟ್ ಮಾರ್ಕ್ಸ್ ಇರುತ್ತೆ ಅಲ್ವಾ ಸೊ 5 mark question ಆದ್ರೂ ಇಟ್ಸ್ ನೆವರ್ ಗೋಯಿಂಗ್
ಟು ಬಿ ಕಂಪ್ಲೀಟ್ 5 ಮಾರ್ಕ್ ಕ್ವೆಶನ್. 3+2 ಪ್ಯಾಟರ್ನ್ ಇರುತ್ತೆ, ಇಲ್ಲ 3+1+1 ಪ್ಯಾಟರ್ನ್ ಸ್ಪ್ಲಿಟ್ ಮಾಡಿರ್ತಾರೆ, ಇಲ್ಲ 2+2+1. ಸೊ ಮೋಸ್ಟ್ಲಿ ದಿ ಹೈಯೆಸ್ಟ್ ಮಾರ್ಕ್ಸ್ ವೇಟೇಜ್ ಇನ್ ಕೆಮಿಸ್ಟ್ರಿ ಇಸ್ ಗೋಯಿಂಗ್ ಟು ಬಿ 3 ಮಾರ್ಕ್ಸ್. ಅದೇ ಮ್ಯಾಕ್ಸಿಮಮ್ ಅಲ್ವಾ? ಸೊ ಟುಡೇ ವಿ ವಿಲ್ ಡಿಸ್ಕಸ್ the 3 mark questions which are 100% going to appear in your examination. So once again, welcome to today's live session. We will start discussing about 100% sure questions that will appear in your board exam without any delay. So I'm going to start this chapter by chapter first. So yes, beginning from the first chapter. What is your first chapter according to syllabus? Solutions. Solutions chapter inda yav 100% sure questions ಬರುತ್ತೆ. ಇದೆಲ್ಲ 3 ಮಾರ್ಕ್ ಕ್ವೆಶನ್ಸ್. ಓಕೆ, ಸೊ ಯಾವೆಲ್ಲ 3 ಮಾರ್ಕ್ ಕ್ವೆಶನ್ಸ್ ಬರುತ್ತೆ? ಫಸ್ಟ್ ಒನ್, ನಾನು ಇಲ್ಲಿ ಪ್ರಯಾರಿಟಿ ಆರ್ಡರ್ಲ್ಲೇ ಹೋಗಿದ್ದೀನಿ. ಸಿ ದ ಫಸ್ಟ್ ಒನ್, ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ನ್ಯೂಮರಿಕಲ್ಸ್. ಕರೆಕ್ಟ್, ವಿ ಕಾಲ್ ದಮ್ ಟು ಬಿ ನ್ಯೂಮರಿಕಲ್ಸ್. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಸೊ ಕಾಲಿಗೇಟಿವ್ ಪ್ರಾಪರ್ಟೀಸ್ ಗೊತ್ತಿದೆ ನಿಮಗೆ. ಸೊಲ್ಯೂಷನ್ಸ್ ಚಾಪ್ಟರ್ ಅಲ್ಲಿ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಇದೆ. ಸೊ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಅದರಲ್ಲಿನೂ especially, I'll write it here, okay, especially NCERT solved examples. Okay, yes, ಇದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಎಷ್ಟೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ NCERT ಸಾಲ್ವ್ಡ್ ಎಕ್ಸಾಂಪಲ್ಸ್ ಅವರೇ ಸಾಲ್ವ್ ಮಾಡಿದಾರಲ್ಲ ಮ್ಯಾಮ್, ನಾವು ಯಾಕೆ ಸಾಲ್ವ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಇಟ್ಸ್ ನಾಟ್ ದ್ಯಾಟ್ ವೇ. ಇಫ್ ಯು ಒಬ್ಸರ್ವ್ ಸ್ಮಾರ್ಟ್ ಆಗಿ, ಇಫ್ ಯು ಒಬ್ಸರ್ವ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, lot of questions, numerical questions, I'm talking only about numerical problems which have been asked in all the previous year question papers are truly based on your NCERT solved examples. ಎಷ್ಟೊಂದು ಸಲ ನಂಬರ್ಸ್ ಕೂಡ ಚೇಂಜ್ ಮಾಡಿರೋದಿಲ್ಲ, ಇವನ್ ದ ನಂಬರ್ಸ್ ವೋಂಟ್ ಬಿ ಚೇಂಜ್, ನೀಟಾಗಿ ನಂಬರ್ಸ್ ಕೂಡ ಹಾಗಾಗಿ ಇಟ್ಟು NCERT solved examples ಅನ್ನೇ ಕೇಳಿರ್ತಾರೆ. ಸೊ ಹಾಗಾಗಿ ಜಸ್ಟ್ ಮೇಕ್ ಶೋರ್ ದಟ್ ಯು ಸ್ಟಿಕ್ ಟು ದಿಸ್. ಬಟ್ ಇಷ್ಟೇ ಸಾಕಾ? ಮತ್ತೆ ಅದೇ ಕ್ವೆಶನ್, ಇಷ್ಟೇ ಸಾಕಾ ಮ್ಯಾಮ್, ನಾನು ಬರೀ NCERT ಸಾಲ್ವ್ಡ್ ಎಕ್ಸಾಂಪಲ್ಸ್ನ ಓದ್ಕೊಂಡ್ರೆ ಸಾಕಾ ಅಂದರೆ ಅಷ್ಟೇ ಸಾಕಾಗಲ್ಲ, ಅಷ್ಟನ್ನ ಓದಲೇಬೇಕು. ದಟ್ ಪ್ರಯಾರಿಟಿ ಶುಡ್ ಬಿ ದೇರ್. NCERT ಸಾಲ್ವ್ಡ್ ಎಕ್ಸಾಂಪಲ್ಸ್ ಫಸ್ಟ್ ಪ್ರಯಾರಿಟಿ, ಫಸ್ಟ್ ಅದನ್ನ ಓದ್ಬಿಟ್ಟು ಮುಗಿಸಿ. ಯಾಕೆಂದ್ರೆ ಮೋಸ್ಟ್ ಆಫ್ ದಿ ಕೇಸಸ್, 90% ಆಫ್ ದಿ ಕೇಸಲ್ಲಿ NCERT ಸಾಲ್ವ್ಡ್ ಎಕ್ಸಾಂಪಲ್ಸ್ ಇಂದಾನೆ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಇರುತ್ತೆ. ಅದನ್ನ ನೋಟ್ ಮಾಡ್ಕೊಳ್ಳಿ, ದಿಸ್ ಇಸ್ ಇಂಪಾರ್ಟೆಂಟ್. ಈ ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ಸ್ ಕಂಪಲ್ಸರಿ. ಓಕೆ, ಸೊ ಸೊಲ್ಯೂಷನ್ಸ್ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಕಂಪಲ್ಸರಿ ಬಂದೇ ಬರುತ್ತೆ, ನೀವು ಅದನ್ನ ಸ್ಕಿಪ್ ಮಾಡಬಾರ್ದು. ಬಿಕಾಸ್ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ದಿಸ್ ಹ್ಯಾಬಿಟ್. ನಾನು ತುಂಬ ನೋಡಿದ್ದೀನಿ. ಏನು ಅಂದರೆ, ಯಾವುದೇ ಒಂದು ಚಾಪ್ಟ್ರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸ್ಕಿಪ್ ಮಾಡಿಬಿಡ್ತಾರೆ. ನೋಡ್ತಿದ್ದಂಗೆ ದೇ ವೋಂಟ್ ಇವನ್ ಯು ವಾಂಟ್ ಇವನ್ ಮೇಕ್ ಎನ್ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ಆರ್ ರೀಡ್. ಓದೋದು ಇಲ್ಲ, ಓದಿದ್ರೆ ಆ್ಯಕ್ಚುಲ್ ಆಗಿ ಈಸಿ ಇರುತ್ತೆ ಕ್ವೆಶನು, ಓದೋದೇ ಇಲ್ಲ. ನೋಡ್ತಿದ್ದಂಗೆ ಅಯ್ಯೋ ಪ್ರಾಬ್ಲಮ್ಸಾ, ನನಗೆ ಸಾಲ್ವ್ ಮಾಡೋಕ್ಕಾಗ, ಪ್ರಾಬ್ಲಮ್ಸೇ ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಸೈಡಿಗೆ ಇಟ್ಬಿಡ್ತೀರಾ. ಅದನ್ನ ಆಪ್ಷನ್ ಆಗಿ ತೊಗೊಂಡು ಸೈಡಲ್ಲಿ ಹಾಕಿ ಬರೀ ಥಿಯರಿ ಓದ್ತೀರಾ. ಆ ಥರ ಮಾಡಬೇಡಿ. ಯಾಕೆ? ಸೊಲ್ಯೂಷನ್ಸ್ ಚಾಪ್ಟರಿಂದ, ಇಟ್ಸ್ ಅ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸಿಂದ ಖಂಡಿತವಾಗ್ಲೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಅದನ್ನ ಸ್ಕಿಪ್ ಮಾಡಬೇಡಿ. ಖಂಡಿತ ಬರುತ್ತೆ ಅಂದಮೇಲೆ ಫಾರ್ಮುಲಾ ಓದಲೇಬೇಕಾ? ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ಅಲ್ಲೇ ಸಿಕ್ಬಿಡುತ್ತೆ. ಫಾರ್ಮುಲಾ ನೆನ್ಪಿಟ್ಕೊಳಕ್ ಆಗದೆ ಇರೋಷ್ಟು ಫಾರ್ಮುಲಾಸ್ ಕೆಮಿಸ್ಟ್ರಿನಲ್ಲಿ ಖಂಡಿತ ಇಲ್ಲ. ಇಟ್ಸ್ ವೆರಿ ವೆರಿ ಲಿಮಿಟೆಡ್. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದಟ್. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂಡ್ ಸೊಲ್ಯೂಷನ್ ಪಕ್ಕಾ ಬರುತ್ತೆ, ಸ್ಕಿಪ್ ಮಾಡಬೇಡಿ. ಓಕೆ, ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್, ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಥಿಯರಿ ರಿಲೇಟೆಡ್ ಕ್ವೆಶನ್. ಓಕೆ, ಸೊ ದಿಸ್ ಇಸ್ ಡನ್. ರೈಟ್ ಎನಿ 2 ಡಿಫರೆನ್ಸಸ್, 2 ಅಥವಾ 3 ಕೇಳ್ಬೋದು. ಓಕೆ, ಸೊ 3 ಕೇಳ್ತಾರೆ ಯೂಶಲಿ, ಅಥವಾ 2 ಕೇಳ್ತಾರೆ ಡಿಪೆಂಡಿಂಗ್ ಆನ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. 3 ಮಾರ್ಕ್ ಕ್ವೆಶನ್ ಆದರೆ 3 ಡಿಫರೆನ್ಸಸ್ ಕೇಳ್ತಾರೆ, 2 ಮಾರ್ಕ್ಸ್ ಕ್ವೆಶನ್ ಆದರೆ 2 ಡಿಫರೆನ್ಸಸ್. ಬಟ್ ಕ್ವೆಶನ್ ತುಂಬ ಸಲ ರಿಪೀಟ್ ಆಗಿರುವಂಥದ್ದು. ಸೊ ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಲೈಕ್ ಐ ಸೆಡ್, 2 ಮಾರ್ಕ್ಸ್ಗೆ 2 ಪಾಯಿಂಟ್ಸ್ ಬರಿಬೇಕು. ಇಫ್ ಇಟ್ಸ್ ಅ 3 ಮಾರ್ಕ್ ಕ್ವೆಶನ್ 3 ಪಾಯಿಂಟ್ಸ್ ಬರಿಬೇಕು. ಓಕೆ, ಅಕಾರ್ಡಿಂಗ್ ಟು ದಿ ಕ್ವೆಶನ್ ನೀವು ನೋಡಿಕೊಂಡು ಆನ್ಸರ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್. ನೆಕ್ಸ್ಟ್, ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಸಿ ಇದು ಎರಡರಲ್ಲಿ ಏನು ಗೊತ್ತಾ? ಎನಿ ಒನ್. ಓಕೆ, ಎರಡೂ ಒಟ್ಟಿಗೆ ಕೇಳಲ್ಲ, ಎನಿ ಒನ್. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಇದನ್ನೇ ಕೇಳಿರ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ ದೇ ವಿಲ್ ಆಸ್ಕ್ ಯು ದ ಡಿಫರೆನ್ಸ್ ಬಿಟ್ವೀನ್. ಇದು ಒಂಥರ ಇದು ಶೋರ್ ಕ್ವೆಶನ್, ಡೆಫಿನೆಟ್ಲಿ ಶೋರ್ ಕ್ವೆಶನ್. ನ್ಯೂಮರಿಕಲ್ಸ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ 2 or 3 ಮಾರ್ಕ್ಸ್ಗೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಕೇಳ್ತಾರೆ. ರೇರ್ ಕೇಸಸ್ ಅಲ್ಲಿ ಒಂದೊಂದು ಸಲ, ಅಂದರೆ ಸಾಕಷ್ಟು ಸಲ, ಇನ್ಸ್ಟೆಡ್ ಆಫ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ದೇ ಆಲ್ಸೋ ಆಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಡಿಫ್ರೆನ್ಸಸ್. ಸೊ ಹಾಗಾಗಿ ಇದು ಕೂಡ ಓದಬೇಕು. ಡೋಂಟ್ ಸ್ಕಿಪ್ ದಿಸ್ ಪಾರ್ಟ್ ಆಲ್ಸೋ. 2 or 3 ಡಿಫರೆನ್ಸಸ್ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ದು ಮತ್ತು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್,
It is generally a 2 marker. The question that you're seeing here, fourth one, is generally a 2 mark question. Illi 2 marks anta baradbidtini. Okay. So how does solubility of gas in liquid vary with temperature and pressure? So a gas is being dissolved in a liquid. One liquid solvent irutte. Adra solute yavadu gaseous form alli ide. So gaseous solute is being dissolved in a liquid solvent. ಈ ಕೇಸಲ್ಲಿ, ಈ ಸಿಚುವೇಶನ್ ಅಲ್ಲಿ ಟೆಂಪರೇಚರ್ ವೇರಿ ಮಾಡಿದ್ರೆ ಏನಾಗುತ್ತೆ, ಪ್ರೆಷರ್ ವೇರಿ ಮಾಡಿದ್ರೆ ಏನಾಗುತ್ತೆ. ಸೊ ಈ ಎರಡು ಕ್ರೈಟೀರಿಯಾವನ್ನ ನೀವು ತಿಳ್ಕೊಳ್ಳೇಬೇಕು, ನೆನ್ಪಿಟ್ಕೋಬೇಕು. ನೌ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಹ್ಯಾಸ್ ಬೀನ್ ರಿಪೀಟೆಡ್ ಲಾಟ್ ಆಫ್ ಟೈಮ್ಸ್ ಇನ್ ಯೋರ್ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್. ಸೊ ಐ ಹೋಪ್ ಆಲ್ ಆಫ್ ದೀಸ್ ಆರ್ ಕ್ಲಿಯರ್ ಅಂತ ಹೇಳಿದ್ರೆ ನಾನು ಇವತ್ತಿನ ಲೈವ್ ಸೆಷನ್ ಅಲ್ಲಿ ಒನ್ ಥಿಂಗ್ ಐ ಮೇಕ್ ಇಟ್ ವೆರಿ ಕ್ಲಿಯರ್ ಬಿಕಾಸ್ ಆಫ್ ದಿ ಟೈಮ್ ಕನ್ಸ್ಟ್ರೇಂಟ್. ಸಿನ್ಸ್ ಐ ಹ್ಯಾವ್ ಟು ಕವರ್ ಆಲ್ ದಿ ಚಾಪ್ಟರ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಇವತ್ತಿನ ಲೈವ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಇಟ್ಸ್ ಓನ್ಲಿ ಗೋಯಿಂಗ್ ಟು ಬಿ ಕ್ವೆಶನ್ಸ್. ಓಕೆ, ಸೊ ಕ್ವೆಶನ್ಸ್ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಆನ್ಸರ್ಸ್ ಬೇಕು ಇದೆಲ್ಲದಕ್ಕೂ. ಮ್ಯಾಮ್ ವಾಟ್ ಅಬೌಟ್ ಆನ್ಸರ್, ಯು ಜಸ್ಟ್ ಟೆಲಿಂಗ್ ಮೀ ದ ಕ್ವೆಶನ್ ಅಂತ ಹೇಳಿದ್ರೆ ವಿ ಆರ್ ಅಗೇನ್ ಹಿಯರ್ ಟು ಹೆಲ್ಪ್ ಯು. ಡೋಂಟ್ ವರಿ, ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಟೀಚರ್ ಆ್ಯಪ್ ಫ್ರಮ್ ದಿ ಗೂಗಲ್ ಪ್ಲೇ ಸ್ಟೋರ್. ಓಕೆ, ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ TCHR ಆ್ಯಪ್ ಅಂತ, ಇದು ಟೀಚರ್ ಆ್ಯಪ್. ಯು ವಿಲ್ ಫೈಂಡ್ ಇಟ್ ಆನ್ ಗೂಗಲ್ ಪ್ಲೇ ಸ್ಟೋರ್. ಇಟ್ಸ್ ವೆರಿ ವೆರಿ ಸಿಂಪಲ್. ನೀವು ಬೇರೆ ಗೇಮಿಂಗ್ ಆ್ಯಪ್ನೆಲ್ಲ ಹೇಗೆ ಡೌನ್ಲೋಡ್ ಮಾಡ್ತೀರೋ ಅದೇ ಫಾರ್ಮ್ಯಾಟಲ್ಲಿ ಜಸ್ಟ್ ಗೋ ಟು ಗೂಗಲ್ ಪ್ಲೇ ಸ್ಟೋರ್. ಮೋರ್ ದನ್ 1 lakh ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ದಿ ಅಂದರೆ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಟೀಚರ್. ಗೋಯಿಂಗ್ ಟು ಡಿಸ್ಕಸ್ ದಿ ಕ್ವೆಶನ್ಸ್. ಇದಕ್ಕೆ ಆನ್ಸರ್ ಇದರ್ ಯು ವಿಲ್ ಫೈಂಡ್ ಇಟ್ ಎನ್ NCERT ಅಂತೂ ಸಿಕ್ಕೇ ಸಿಗುತ್ತೆ ಆನ್ಸರು. ಅದಿಲ್ಲ ಅಂತ ಹೇಳಿದ್ರೂ ಚಿಂತೆ ಮಾಡಬೇಡಿ, ನಂಗೆ ಡೈರೆಕ್ಟ್ ಆನ್ಸರ್ ಬೇಕು ಮ್ಯಾಮ್. ಐ ಆಮ್ ನಾಟ್ ಏಬಲ್ ಟು ಸರ್ಚ್ ದಿ ಆನ್ಸರ್ಸ್ ಫ್ರಮ್ NCERT ಟೆಕ್ಸ್ಟ್ ಬುಕ್ ರೈಟ್ ನಾವು. ನಂಗೆ ತುಂಬ ಟೆನ್ಷನ್ ಇದೆ, ನನಗೆ ಎಲ್ಲಿದೆ NCERT ನಲ್ಲಿ ಇದಕ್ಕೆಲ್ಲ ಆನ್ಸರ್ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಡೋಂಟ್ ವರಿ, ನಾನು ಹೇಳಿದ ಹಾಗೆ ಗೋ ಡೌನ್ಲೋಡ್ ದಿ ಟೀಚರ್ ಆ್ಯಪ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ನಿಮಗೆ ಟೀಚರ್ ಆ್ಯಪ್ ಅಲ್ಲಿ ಚಾಪ್ಟರ್ ವೈಸ್ ಸೆಕೆಂಡ್ PUC ಲಾಗಿನ್ ಆದರೆ ಸೈನ್ ಅಪ್ ಆದರೆ ನಿಮಗೆ ಯು ವಿಲ್ ಗೆಟ್ ಆಲ್ ದಿ ಚಾಪ್ಟರ್ಸ್ ರಿಲೇಟೆಡ್ ನೋಟ್ಸ್ ದೇರ್. ಯು ಕ್ಯಾನ್ ಲಿಟರಲಿ ಡೌನ್ಲೋಡ್ ದ ನೋಟ್ಸ್, ಯೂಸ್ ಇಟ್, ಸ್ಟಡಿ ವೆಲ್ ಫಾರ್ ಯುವರ್ ಎಕ್ಸಾಮ್ಸ್. ಯು ಕ್ಯಾನ್ ಡೂ ದಿಸ್. ಓಕೆ, ಸೊ ಇದನ್ನ ಮಾಡಿ. ಸೊ ಐ ಹೋಪ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. ಈ ಪಾರ್ಟ್ ಕ್ಲಿಯರ್ ಇದ್ರೆ ಐ ಜಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. Yes, we have few more questions here. I will quickly discuss. So the next question from the same chapter, solutions indane. What is reverse osmosis? Mention any one of its use. It's a 2 mark question again. Okay, so 2 marks idu. Reverse osmosis, nothing but RO process ಅಂತ ಹೇಳ್ತೀವಲ್ವಾ. RO filters, water purifiers ಕೇಳಿರ್ತೀರ. So reverse osmosis, RO ಅಂದ್ರೆ ಏನು, ವಾಟ್ ಇಸ್ ದ ಮೀನಿಂಗ್? ಬೇಸಿಕ್ 1 line ಡೆಫಿನೇಷನ್ ಇದೆ NCERT ನಲ್ಲಿ, ಅದರದ್ದು ಯೂಸಸ್ ಬರಿಬೇಕು. ಓಕೆ, ನಾನು ಈಗಷ್ಟೇ ಹೇಳಿದ್ದೀನಿ ಒಂದು ಯೂಸ್ನ, ಏನು ವಾಟರ್ ಪ್ಯೂರಿಫೈಯರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಷ್ಟು ಬರೆದ್ರು ನೀವು ಸಾಕು. RO ದಿಸ್ ಪ್ರಾಸೆಸ್ ಇಸ್ ಯೂಸ್ಡ್ ಇನ್ ಹೈ ಅಂಡ್ ವಾಟರ್ ಪ್ಯೂರಿಫೈಯರ್ಸ್ ಅಂತ ಬರೆದ್ರು 1 mark ಅಲ್ಲೇ ಸಿಕ್ಬಿಡುತ್ತೆ. ಓಕೆ, ಸೊ ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ಏನು ಅದನ್ನ ಬರೆದ್ರೆ 1 mark ಸಿಗುತ್ತೆ. ಮೀನಿಂಗ್ ಆಫ್ ರಿವರ್ಸ್ ಆಸ್ಮಾಸಿಸ್ 1 mark. ಇಟ್ಸ್ ಯೂಸ್, ಎನಿ ಒನ್ ಯೂಸ್ ಬರೆದ್ರೆ ಇನ್ನೊಂದು ಮಾರ್ಕ್ ಸಿಗುತ್ತೆ. ಸೊ ಟೋಟಲ್ 2 marks. ನೆಕ್ಸ್ಟ್ ಸ್ಟೇಟ್ ರೌಲ್ಸ್ ಲಾ, ಅದೇ ಥರ ಇದು ಎರಡರಲ್ಲಿ ಎನಿ ಒನ್. ಓಕೆ, ಸೊ ಐ ಗೋ ವಿತ್ ದಿ ಎನಿ ಒನ್ ಪ್ಯಾಟರ್ನ್ ಅಗೇನ್. ಸೊ ಇದು ಎರಡೂ ಒಟ್ಟಿಗೆ ಕೇಳಲ್ಲ, ಎರಡರಲ್ಲಿ ಯಾವ್ದಾದ್ರು ಒಂದಂತೂ ಪಕ್ಕ ಕೇಳ್ತಾರೆ. ನಾನು 100% ಶೋರ್ ಕ್ವೆಶನ್ಸ್ ಅಂತ ಯಾಕೆ ಹಾಕಿದ್ದೀನಿ ಅಂದರೆ ಐ ಹ್ಯಾವ್ ಕೆಪ್ಟ್ ದ ಸಿಮಿಲರ್ ಕ್ವೆಶನ್ಸ್ ಟುಗೆದರ್ ಬಿಕಾಸ್ ದರ್ ಆರ್ ಫ್ಯೂ ಸೆಟ್ ಆಫ್ ಕ್ವೆಶನ್ಸ್ ವಿಚ್ ಆರ್ ಸಿಮಿಲರ್ ಇರುವಂಥ ಕ್ವೆಶನ್ಸ್ ಅಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಅಂದರೆ ಪ್ರತಿ ವರ್ಷನೂ ಈದರ್ ರೌಲ್ಸ್ ಲಾ ಅಥವಾ ಬರೀ ಹೆನ್ರೀಸ್ ಲಾ ಕೇಳ್ತಾರೆ ಅಂತಲ್ಲ. ಒಂದು ವರ್ಷ ರೌಲ್ಸ್ ಲಾ ಕೇಳಿದ್ರೆ ಇನ್ನೊಂದು ವರ್ಷ ಹೆನ್ರೀಸ್ ಲಾ ಕೇಳಿರ್ಬೋದು. ಆ ಥರ ದರ್ ವಿಲ್ ಬಿ ಸ್ಲೈಟ್ ಶಫ್ಲಿಂಗ್ ಬಿಟ್ವೀನ್ ರೌಲ್ಸ್ ಲಾ ಆ್ಯಂಡ್ ಹೆನ್ರೀಸ್ ಲಾ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ವಿತ್ ಬೋತ್. ಪ್ಯಾಟರ್ನ್ ಸೇಮ್ ಇರೋದ್ರಿಂದ ಯಾವ್ದಾದ್ರು ಒಂದನ್ನ ಪಿಕ್ ಮಾಡ್ತಾರೆ ಅಂಡ್ ಒಂದೊಂದು ವರ್ಷ ಒಂದೊಂದನ್ನ ಪಿಕ್ ಮಾಡ್ಬೋದು. ಸೊ ದಟ್ಸ್ ವೈ ಐ ಹ್ಯಾವ್ ಕೆಪ್ಟ್ ಬೋತ್ ದಿ ಕ್ವೆಶನ್ಸ್. ಸ್ಟೇಟ್ ರೌಲ್ಸ್ ಲಾ, ಅದೇ ತರ ಸ್ಟೇಟ್ ಹೆನ್ರೀಸ್ ಲಾ. Okay, you have separate statements for Henry's law, Raoult's law, which are very, very similar, to be frank. Write its mathematical form. So Henry's law, the mathematical form baribeku. Ade thara Raoult's law du kuda mathematical form anna neevu kaltಕೊಳ್ಳಿ. Okay? Mathematical form. Along with this, there is one more suggestion what I want to give you related to only Henry's law. Henry's law du in onde ಒಂದು ನೀವು ನೆನಪಿಟ್ಕೊಳ್ಬೇಕು. That is nothing but you also have to focus on applications of Henry's law. Okay, so applications of Henry's law very important. ಇದನ್ನೇ ಒಂದು ಸೆಪರೇಟ್ ಕ್ವೆಶನ್ ಆಗಿನೂ ನೀವು ತಗೋಬಹುದು. ಓಕೆ, ಸೊ ಇದನ್ನೇ ಸೆಪರೇಟ್ ಕ್ವೆಶನ್ ಆಗಿ ಕನ್ಸಿಡರ್ ಮಾಡಬಹುದು ಫಾರ್ 2 marks. ಸೊ 2 marksಗೆ ಸುಮಾರು ಸಲ ಕೇಳಿದ್ದಾರೆ. ಎರಡು ಸಿಂಪಲ್ ಎಕ್ಸಾಂಪಲ್ ಬರಿಬೋದು. ಬೆಟ್ಟ ಹತ್ತುವಾಗ ಅಂದರೆ ವಾಟ್ ಇಸ್ ಇಟ್, ಮೌಂಟೇನಿಯರಿಂಗ್, ರೈಟ್? ಸೊ ಮೌಂಟೇನ್ ಅಥವಾ ಹೈಕಿಂಗ್ ಅಂತ ಹೇಳ್ತೀವಲ್ಲ. ಸೊ ಹೈಕ್ ಮಾಡುವಾಗ ಅಥವಾ ಮೌಂಟೇನಿಯರಿಂಗ್ ಟೈಮಲ್ಲಿ ದೇ ಕ್ಯಾರಿ ಆಕ್ಸಿಜನ್ ಸಿಲಿಂಡರ್ಸ್, ರೈಟ್? ಯು ಹ್ಯಾವ್ ಸೀನ್ ದಟ್. ಸೊ ಆಕ್ಸಿಜನ್ ಸಿಲಿಂಡರ್ಸ್ ಯಾಕೆ ಕ್ಯಾರಿ ಮಾಡ್ತಾರೆ? ಪ್ರೆಷರ್ ವೇರಿಯೇಷನ್ಸ್ ಆಗುತ್ತೆ. ನಾವಿಲ್ಲಿ ಗ್ರೌಂಡಿಂದ
ಹೈಯರ್ ಆಲ್ಟಿಟ್ಯೂಡ್ಗೆ ಹೋದಾಗ ಪ್ರೆಷರ್ ವೇರಿಯೇಷನ್ಸ್ ಆದಾಗ ಹೆನ್ರೀಸ್ ಲಾ ಇಸ್ ಅಪ್ಲಿಕೇಬಲ್ ದಟ್ ಟು ಮೇಂಟೈನ್ ರೆಗ್ಯುಲರ್ ಪ್ರೆಷರ್ and to have the oxygen levels retained in the body in the same level, ಅದಕ್ಕೆ ಏನು ಮಾಡ್ತಾರೆ, ದೇ ವಿಲ್ ಯೂಸ್ ಆಕ್ಸಿಜನ್ ಸಿಲಿಂಡರ್ಸ್ ವಿಚ್ ಇಸ್ ಅಗೇನ್ ಬೇಸ್ಡ್ ಆನ್ ಹೆನ್ರೀಸ್ ಲಾ. ಅದು ಒನ್ ಅಪ್ಲಿಕೇಶನ್. ಅದೇ ಥರ ಮೌಂಟೇನಿಯರಿಂಗ್ ಥರ ಸ್ಕೂಬಾ ಡೈವಿಂಗ್ ಹೋದಾಗಲೂ ಏನಾಗುತ್ತೆ, ಗ್ರೌಂಡ್ ಲೆವೆಲಿಂದ ತುಂಬ ಡೀಪ್ ಹೋಗ್ತಾರೆ, ಬಿಲೋ ದಿ ಗ್ರೌಂಡ್ ಲೆವೆಲ್ ಹೋಗ್ತಾರೆ ತುಂಬ ಡೀಪ್. ಸೊ ಆಗೇನಾಗುತ್ತೆ, ಮತ್ತೆ ಪ್ರೆಷರ್ ವೇರಿಯೇಷನ್ಸ್ ಆಗುತ್ತೆ. ಪ್ರೆಷರ್ ವೇರಿಯೇಷನ್ಸ್ ಆದರೆ ಬ್ಲಡ್ಡಲ್ಲಿ ಆಕ್ಸಿಜನ್ ಲೆವೆಲ್ ವೇರಿಯೇಷನ್ ಆಗುತ್ತೆ. ಸೊ ಇದಾಗಬಾರದು ಅಂತ ಹೇಳೋದಕ್ಕೆ, ಸೇಮ್ ಯೂನಿಫಾರ್ಮ್ ಆಕ್ಸಿಜನ್ ಲೆವೆಲ್ ಮೇಂಟೈನ್ ಮಾಡೋದಕ್ಕೆ ಮತ್ತೆ ಸ್ಕೂಬಾ ಡೈವಿಂಗ್ ಮಾಡೋರು ಏನು ಮಾಡ್ತಾರೆ, ಯು ವುಡ್ ಹ್ಯಾವ್ ಸೀನ್ ರೈಟ್, ಆಕ್ಸಿಜನ್ ಸಿಲಿಂಡರ್ಸ್ ಕ್ಯಾರಿ ಮಾಡಿ ಮಾಸ್ಕ್ ಹಾಕೊಂಡಿರ್ತಾರೆ, ಆಕ್ಸಿಜನ್ ಮಾಸ್ಕ್ ಹಾಕೊಂಡಿರ್ತಾರೆ. ಸೊ ಇಟ್ಸ್ ಅಗೇನ್ ಟು ಮೇಂಟೈನ್ ಬ್ಲಡ್ ಆಕ್ಸಿಜನ್ ಲೆವೆಲ್ ವಿಚ್ ಇಸ್ ಬೇಸ್ಡ್ ಆನ್ ಹೆನ್ರೀಸ್ ಲಾ. ನಾನು ಆಲ್ರೆಡಿ 2 ಎಕ್ಸಾಂಪಲ್ಸನ್ನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಎಕ್ಸಾಂಪಲ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಇದನ್ನೇ ಬರೆದ್ರೂ ಪರವಾಗಿಲ್ಲ ಎಕ್ಸಾಮಲ್ಲಿ. ಸೊ ಹಿಯರ್ ಐ ಮೇಕ್ ಇಟ್ ವೆರಿ ಕ್ಲಿಯರ್, ಈದರ್ ರೌಲ್ಟ್ಸ್ ಲಾ ಆರ್ ಹೆನ್ರೀಸ್ ಲಾ ಕೇಳ್ತಾರೆ ಎಕ್ಸಾಮಲ್ಲಿ. ಯಾವ ಲಾ ಕೇಳ್ತಾರೋ ಅದರ ಮ್ಯಾಥಮ್ಯಾಟಿಕಲ್ ಫಾರ್ಮ್ನ ನೆನ್ಪಿಟ್ಕೋಬೇಕಾಗತ್ತೆ ನೀವು. ಅದರ ಜೊತೆಗೆ ವೆನ್ ಇಟ್ ಕಮ್ಸ್ ಟು ಹೆನ್ರೀಸ್ ಲಾ, ಲಾಟ್ ಆಫ್ ಟೈಮ್ಸ್ ಹೆನ್ರೀಸ್ ಲಾ ಕೇಳ್ದೇನೆ ಬರೀ ಅಪ್ಲಿಕೇಶನ್ಸ್ ಕೇಳಿದ್ದಾರೆ. ಸೊ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ವೆರಿ ವೆರಿ ಇಂಪಾರ್ಟೆಂಟ್, ಇಗ್ನೋರ್ ಮಾಡಬೇಡಿ. ಇಟ್ಸ್ ವೆರಿ ವೆರಿ ಸಿಂಪಲ್. ಓಕೆ, ಸೊ ಐ ಹೋಪ್ ದೀಸ್ ಕ್ವೆಶನ್ಸ್ ಆರ್ ಕ್ಲಿಯರ್. ಐ ಹೋಪ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. ಕ್ವಿಕ್ಲಿ ವಿ ಆರ್ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಸೆಗ್ಮೆಂಟ್ ವಿಚ್ ಇಸ್ ಕೆಮಿಕಲ್ ಕೈನೆಟಿಕ್ಸ್. ಓಕೆ, ಸೊ ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಇಂದ ಯಾವೆಲ್ಲ ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, I'll go a little quickly here after. ಸ್ವಲ್ಪ ಬೇಗ ಹೋಗ್ತೀನಿ because starting ಅಲ್ಲಿ I had to give a lot of instructions. Now since we are focusing on the questions, I think we'll go a little bit quickly. Have a book with you, have a pen with you, note ಮಾಡ್ಕೊಳ್ತಾ ಹೋಗಿ ಬೇಗ. Okay, so numerical problems in chemical kinetics, it's again a physical chemistry chapter, so this is very very important. 100% sure, ಮತ್ತೆ 100% sure ಇದೆ. ಸೊ ಹಾಗಾಗಿ ಏನು ಇಂಪಾರ್ಟೆಂಟ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವುದರಿಂದ ಕೇಳ್ತಾರೆ? ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮೋಸ್ಟ್ಲಿ ಹಾಫ್ ಲೈಫ್ ಇಕ್ವೇಶನ್ ಇದೆಯಲ್ಲ, ಹಾಫ್ ಲೈಫ್ ಆಫ್ ದಿ ಹಾಫ್ ಲೈಫ್ ರಿಯಾಕ್ಷನ್ ಇಂದ ಕೇಳ್ತಾರೆ. ಅದು ಬಿಟ್ಟು ರೇಟ್ ಈಕ್ವೇಶನ್, ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಅದು ಬಿಟ್ಟು ಅರೇನಿಯಸ್ ಈಕ್ವೇಶನ್ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಈ ಮೂರನ್ನ ನೀವು ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಈ 3 ನ್ಯೂಮರಿಕಲ್ಸ್ ಅನ್ನ ನೀವು ಕಲ್ತ್ಕೊಳ್ಳೇಬೇಕು. ಆ್ಯಂಡ್ from these 3 types of numericals, any one will be asked. Okay, any one or any 2 will be asked from chemical kinetics chapter. So make sure that you first focus on numerical problems of chemical kinetics. Next, derive an integrated rate equation. So very 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 important. This is again a 100% sure question. ಖಂಡಿತ ಕೇಳ್ತಾರೆ. ಒಂದು ನ್ಯೂಮರಿಕಲ್ ಕೇಳಿದ್ರೆ ಇನ್ನೊಂದು ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಕೇಳ್ತಾರೆ. ಓಕೆ, ಸೊ ಡಿರೈವ್ an integrated rate equation for rate constant for a zero order reaction. Either zero order or first order ಕೇಳ್ತಾರೆ. I hope you're able to understand what I'm trying to talk about. ನಿಮಗೆ ಗೊತ್ತಿದೆ ಅಲ್ವಾ, ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಆಫ್ ಅ ಝೀರೋ ಆರ್ಡರ್ ಇದೆ, ಆಫ್ ಫಸ್ಟ್ ಆರ್ಡರ್ ಇದೆ. ಇದು ಎರಡರಲ್ಲಿ ಯಾವುದಾದ್ರೂ ಒಂದು 100% ಶೋರ್ ಕೇಳ್ತಾರೆ. ಸೊ ದ ಸೇಮ್ ಥಿಂಗ್, ಸಿ ಡಿರೈವ್ an integrated rate equation ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಈದರ್ ಝೀರೋ ಆರ್ಡರ್ ಆರ್ ಫಸ್ಟ್ ಆರ್ಡರ್ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟು 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ, ಜನರಲಿ 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ತುಂಬಾ ಸಲ ರಿಪೀಟ್ ಮಾಡಿರೋದು ಇದು, ವಾಟ್ ಇಸ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ದಿಸ್ ಇಸ್ ಅ 2 ಮಾರ್ಕ್ ಸೆಗ್ಮೆಂಟ್ ಕ್ವೆಶನ್, ವೇರ್ ಆಸ್ ದಿಸ್ ಇಸ್ 3 ಮಾರ್ಕ್. ಓಕೆ, ಸೊ 3 ಮಾರ್ಕ್ಸ್ ಅಲ್ಲಿ ಹೇಗೆ ಅಂದ್ರೆ ಈದರ್ ಫಸ್ಟ್ ಆರ್ಡರ್ ಆರ್ ಝೀರೋ ಆರ್ಡರ್, ಇದೆರಡರಲ್ಲಿ ಒಂದು ಕೇಳ್ತಾರೆ. ಸೊ ದೀಸ್ ಆರ್ ದಿ ಕಂಪಲ್ಸರಿ ಕ್ವೆಶನ್ಸ್ ಫ್ರಮ್ ದಿ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್. ಮೇಜರ್ ಫೋಕಸ್ ಏರಿಯಾಸ್ ಮಾತ್ರ ನಾನು ಇವತ್ತು ಕವರ್ ಮಾಡ್ತಿರೋದು, ಬಿಕಾಸ್ ದ ಟೈಟಲ್ ಇಟ್ ಸೆಲ್ಫ್ ಸೇಸ್ 100% ಶೋರ್ ಕ್ವೆಶನ್ಸ್. ಸೊ ಪಕ್ಕಾ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಬರಲೇಬೇಕಾದಂಥ ಕ್ವೆಶನ್ಸ್ ಮಾತ್ರ ಈಗ ನಾನು ಡಿಸ್ಕಸ್ ಮಾಡ್ತಿರೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ವೆಶನ್ಸ್ ರಿಲೇಟೆಡ್ ಟು ಕೆಮಿಕಲ್ ಕೈನೆಟಿಕ್ಸ್. ಐ ಹೋಪ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. Sometimes they have asked, but derivation mostly first order ಅಥವಾ zero order ಅಲ್ಲಿ ಇರುತ್ತೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹಾಫ್ ಲೈಫ್ ಸಾಕಷ್ಟು ಸಲ ರಿಪೀಟ್ ಮಾಡಿದ್ದಾರೆ. ಫೋಕಸ್ ವೆರಿ ವೆಲ್ ಆನ್ ಹಾಫ್ ಲೈಫ್ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ಅದು ಬಿಟ್ಟು ಅರೇನಿಯಸ್ ಈಕ್ವೇಶನ್ ರಿಲೇಟೆಡ್ ಮತ್ತೆ ಆಕ್ಟಿವೇಶನ್ ಎನರ್ಜಿ, ದಟ್ ಇಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ದೇರ್. ಇಲ್ಲಿ ಅರೇನಿಯಸ್ ಈಕ್ವೇಶನ್ ಅಥವಾ ಆಕ್ಟಿವೇಶನ್ ಎನರ್ಜಿ, EA ಅಂತ ಜನರಲಿ ಬರಿತೀವಲ್ಲ. ಸೊ ಆಕ್ಟಿವೇಶನ್ ಎನರ್ಜಿ ರಿಲೇಟೆಡ್ ಗ್ರಾಫ್ಸ್ ಆ್ಯಂಡ್ ನ್ಯೂಮರಿಕಲ್ಸ್. ಓಕೆ, ಇದ್ರದ್ದು ನ್ಯೂಮರಿಕಲ್ಸು ತಿಳ್ಕೊಳ್ಳಿ, ಗ್ರಾಫ್ಸ್ 2 ಅಂತ ಬರೆದಿರ್ತೀನಿ, ಬಿಕಾಸ್ ಸಮ್ಟೈಮ್ಸ್ ದೇ ವಾಸ್ ಗ್ರಾಫ್ ಆಲ್ಸೋ. ಬಟ್ 3 ಮಾರ್ಕ್, ಓನ್ಲಿ 3 ಮಾರ್ಕ್ ಕ್ವೆಶನ್ಸ್ ಅಂತ ಹೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಅದು ಬಿಟ್ಟರೆ ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಆಫ್ ಝೀರೋ ಆರ್ಡರ್ ಅಥವಾ ಫಸ್ಟ್ ಆರ್ಡರ್ ಕೇಳ್ತಾರೆ, ಮೇಜರ್ ಆಗಿ ಅದನ್ನು ಕೇಳ್ತಾರೆ. ಓಕೆ, 3 ಮಾರ್ಕ್ಸ್ಗೆ ಇದಿಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಡನ್. So this is pseudo first order is again a 2 mark question. Okay.
Yes, we are moving ahead with the questions related to electrochemistry. Now, electrochemistry nalli again, see, ಈ 3 ಚಾಪ್ಟರ್ ಯಾಕೆ ಒಟ್ಟಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ 3 ಆರ್ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಯಾವುದು? ಕೆಮಿಕಲ್ ಕೈನೆಟಿಕ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಸೊಲ್ಯೂಷನ್. 3 ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ನಿಮ್ಮ ಸಿಲೆಬಸ್ ಅಲ್ಲಿ ಇರೋದು. 3 ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫಸ್ಟ್ ಪ್ರಯಾರಿಟಿ ಆಗಿ ನೀವು ಇಟ್ಕೋಬೇಕು. ಜನರಲಿ ಸ್ಟೂಡೆಂಟ್ಸ್ ಉಲ್ಟಾ ಮಾಡ್ತಾರೆ, ನ್ಯೂಮರಿಕಲ್ಸ್ ಬೇಡ ಬೇಡ ಅಂತ ಬಿಟ್ಬಿಡ್ತಾರೆ, ಆಮೇಲೆ ಓದೋಣ ಅಂತ. ಬಟ್ ಈ ವರ್ಷ ಐ ಹೋಪ್ ಯು ರಿಮೆಂಬರ್ ದಿ ಪ್ಯಾಟರ್ನ್ ನೆನಪಿದೆ ಅಲ್ವಾ? ಈ ವರ್ಷದ ಹೊಸ ಪ್ಯಾಟರ್ನ್ ಪ್ರಕಾರ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗೆ ಅಂತಾನೆ ಸೆಪರೇಟ್ ಸೆಗ್ಮೆಂಟ್ ಇದೆ. ದ ಲಾಸ್ಟ್ ಮೇನ್ ಇನ್ ಯೋರ್ ಕ್ವೆಶನ್ ಪೇಪರ್ ಇಸ್ ರಿಲೇಟೆಡ್ ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. ಅದರಲ್ಲೂ ಹಾಟ್ಸ್ ಕ್ವೆಶನ್ ಬೇರೆ ಇನ್ಕ್ಲೂಡ್ ಮಾಡಿದ್ದಾರೆ ಈ ವರ್ಷ. ಐ ಆಮ್ ನಾಟ್ ಟ್ರೈಂಗ್ ಟು ಸ್ಕೇರ್ ಯು, ಬಟ್ ಜಸ್ಟ್ ಮೇಕ್ ಶೋರ್ ದಟ್ ಯು ಡೋಂಟ್ ಸ್ಕಿಪ್ ದ ನ್ಯೂಮರಿಕಲ್ಸ್ ಅಂತ ಸ್ಟ್ರೆಸ್ ಮಾಡ್ತಿರೋದು. ಯಾಕೆ ಅಂದರೆ ಪಕ್ಕಾ ಕೇಳೋದೇ ಎಕ್ಸಾಮಲ್ಲಿ. ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ 3 ಇರೋದು. ಈ 3 ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ, ಕೈನೆಟಿಕ್ಸ್, ಸೊಲ್ಯೂಷನ್ 3 ಚಾಪ್ಟರಿಂದ ಖಂಡಿತವಾಗ್ಲೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡಲೇಬೇಡಿ. ದಿಸ್ ಶುಡ್ ಬಿ ಯುವರ್ ಫಸ್ಟ್ ಪ್ರಯಾರಿಟಿ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಇ ಸೆಲ್ ಆ್ಯಂಡ್ ಡೆಲ್ಟಾ ಜಿ. ಓಕೆ, ಅದು ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ದೆನ್ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಫಾರ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಶಿ ಎಲೆಕ್ಟ್ರೋಡ್ ಅಂತ ಜನರಲಿ ನಾವೇನು ಕರಿತೀವಿ. ದಟ್ ಕ್ವೆಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಲಾಟ್ ಆಫ್ ಟೈಮ್ಸ್ ಇಟ್ ಹ್ಯಾಸ್ ಬೀನ್ ರಿಪೀಟೆಡ್. ಸೊ ಶಿ ಎಲೆಕ್ಟ್ರಾಡ್ದು ಡಯಾಗ್ರಾಮ್ ಇರುತ್ತೆ. ಅದಾದ್ಮೇಲೆ ರೈಟ್ ಇಟ್ಸ್ ಹಾಫ್ ಸೆಲ್ ರಿಯಾಕ್ಷನ್ ಅಂಡ್ ಇ ನಾಟ್ ವ್ಯಾಲ್ಯೂ. ಸೊ ದಿಸ್ ಇಸ್ ಅ ಕಂಪ್ಲೀಟ್ 3 ಮಾರ್ಕ್ ಕ್ವೆಶನ್. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ನಿಮಗೆ 3 ಮಾರ್ಕ್ ಕ್ವೆಶನ್. ಓಕೆ, ನೆಕ್ಸ್ಟ್ 2 ಮಾರ್ಕ್ಸ್ ಅಂತ ಬಂದಾಗ ಸ್ಟೇಟ್ ಕೋಲ್ ರಶ್ ಲಾ, ರೈಟ್ ಎನಿ 2 ಅಪ್ಲಿಕೇಶನ್. ನಾವು ಸಿನ್ಸ್ ದೇವ್ ಆಸ್ 2 ಅಪ್ಲಿಕೇಶನ್ಸ್, ದಿಸ್ ಅಗೇನ್ ಕಮ್ಸ್ ಅಂಡರ್ ದ 3 ಮಾರ್ಕ್ ಕ್ಯಾಟಗರಿ. ಯಾಕೆ? ಕೋಲ್ ರಶ್ ಲಾನ ಎಕ್ಸ್ಪ್ಲೇನ್ ಮಾಡೋದಕ್ಕೆ 1 ಮಾರ್ಕ್, ಎನಿ 2 ಅಪ್ಲಿಕೇಶನ್ಸ್ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಆಲ್ ಟುಗೆದರ್ ಇಟ್ಸ್ ಅ 3 ಮಾರ್ಕ್ ಕ್ವೆಶನ್. ಐ ಹೋಪ್ ಯು ಆರ್ ಮೇಕಿಂಗ್ ಅ ನೋಟ್ ಆಫ್ ಆಲ್ ದೀಸ್ ಕ್ವೆಶನ್ಸ್. ಎಲ್ಲದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೇಜರ್ ಆಗಿ ಶಿ ಅಥವಾ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಡ್ದು ಲೇಬಲ್ ಡಯಾಗ್ರಾಮ್ನ ಮರಿಬೇಡಿ. ಬರ್ದು ನೀಟಾಗಿ ಪ್ರಾಕ್ಟೀಸ್ ಮಾಡಿ. that question is surely going to appear. It has been asked a lot of times. Ad bittu next innond ಸ್ವಲ್ಪ questions ತಗೊಳ್ಳೋದಾದ್ರೆ, what is corrosion? Okay, few basic questions from electrochemistry. What is corrosion? Mention any 2 methods for prevention of corrosion. ಯಾಕೆ ಈ ಕ್ವೆಶನ್ ಹಾಕಿದ್ದೀನಿ? ಇಟ್ಸ್ ವೆರಿ ಸಿಂಪಲ್. ಅಂದ್ರೆ ತುಂಬಾ ಸಲ ರಿಪೀಟ್ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಇದು ಈಸಿನಾ ಅಥವಾ ಕಷ್ಟನಾ ಅಂತಲ್ಲ ಇಲ್ಲಿ ಕ್ವೆಶನ್. ಯಾವ ಕ್ವೆಶನ್ಸ್ ತುಂಬಾ ಸಲ ರಿಪೀಟ್ ಆಗಿದೆ ಎಕ್ಸಾಮ್ ಅಲ್ಲಿ, ಪದೇ ಪದೇ ಕೇಳಿದ್ದಾರೆ, ಆ ಕ್ವೆಶನ್ಸ್ ಅನ್ನ ಇವತ್ತು ಡಿಸ್ಪ್ಲೇ ಮಾಡ್ತಿರೋದು. ಓಕೆ, ಸೊ ದಿಸ್ ಆಲ್ಸೋ ಹ್ಯಾಸ್ ಬೀನ್ ಆಸ್ಡ್ ಅ ಲಾಟ್ ಆಫ್ ಟೈಮ್ಸ್. ಅದ್ ಬಿಟ್ರೆ ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್, ಅಗೇನ್ ಆಸ್ಡ್ ಅ ಲಾಟ್ ಆಫ್ ಟೈಮ್ಸ್. ಸೊ ಫಸ್ಟ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಅಲಾಂಗ್ ವಿತ್ ದಿಸ್ write its mathematical form. Okay, so write its mathematical form using the usual notation. Mathematical form ನ ಬರ್ದು ಅದರ ನೋಟೇಷನ್ಸ್ ಏನೇನು ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ರೈಟ್? ಸೊ ದೀಸ್ ಆರ್ ದಿ ಕ್ವೆಶನ್ಸ್ ಫ್ರಮ್ ದಿ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಮೇಜರ್ ಆಗಿ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ನಾನು ಸ್ಟ್ರೆಸ್ ಮಾಡೋದು ಏನು ಅಂತ ಹೇಳಿದ್ರೆ, ಫೋಕಸ್ ಆನ್ ನ್ಯೂಮರಿಕಲ್ಸ್. ಬಿಕಾಸ್ ಆಸ್ ಪರ್ ವಾಟ್ ವಿ ಹ್ಯಾವ್ ಸೀನ್, ಜನರಲಿ ಪ್ರತಿ ವರ್ಷ ಸ್ಟೂಡೆಂಟ್ಸು ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮರಿಕಲ್ಸ್ ಅಂದ ತಕ್ಷಣ ಸ್ವಲ್ಪ ಕಷ್ಟ ಅನ್ನೋ ಥರ ಮೈಂಡ್ ಸೆಟ್ ಇಟ್ಕೊಂಡು ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ಹಾಗೆ ಮಾಡಬೇಡಿ, ಬಿಕಾಸ್ ಕಂಪಲ್ಸರಿ ಬಂದೇ ಬರುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮರಿಕಲ್ಸ್. ಆ್ಯಂಡ್ ಎಲೆಕ್ಟ್ರೋಕೆಮಿಸ್ಟ್ರಿ ಇಸ್ ಒನ್ ಸಚ್ ಚಾಪ್ಟರ್ ವೇರ್ ದಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಹಾಟ್ಸ್ ಕ್ವೆಶನ್. ಅಂದರೆ ತುಂಬ ಟ್ವಿಸ್ಟ್ ಮಾಡಿ ಕೇಳುವಂಥ ಎಲ್ಲ ಚಾನ್ಸಸ್ಸು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಪೊಟೆನ್ಷಿಯಲ್ಗಿದೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಓದ್ಕೊಳ್ಳಿ. ಡೋಂಟ್ ಸ್ಕಿಪ್ ದ ಚಾಪ್ಟರ್ ಅಟ್ ಆಲ್. ಅದರಲ್ಲಿನೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ದ ಲಾಸ್ಟ್ ಪಾರ್ಟ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ, ಲೈಕ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಥವಾ ಫ್ಯೂಯಲ್ ಸೆಲ್ಸ್, ಬ್ಯಾಟ್ರೀಸ್, ಇದ್ರ ರಿಲೇಟೆಡ್ ಅಲ್ಲಿಂದ ಕೂಡ ಆ ಪಾರ್ಟ್, ಅದು ಸಪ್ರೇಟ್ ಪಾರ್ಟ್ ಆಕ್ಚುಲಿ ಎಲೆಕ್ಟ್ರೋಕೆಮಿಸ್ಟ್ರಿದು. ಬ್ಯಾಟ್ರೀಸ್ ಅಂಡ್ ಸೆಲ್ಸ್ ರಿಲೇಟೆಡ್ ಲಾಸ್ಟ್ ಪಾರ್ಟ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ, ಆ ಪಾರ್ಟ್ ಇಂದನೂ ಕ್ವೆಶನ್ಸ್ ಬರುತ್ತೆ. ಬಟ್ ಏನು ಅಂತ ಹೇಳಿದ್ರೆ ಆ ಟಾಪಿಕ್ಸ್ ಎಲ್ಲ ಸ್ಲೈಟ್ಲಿ ಒಂದು ಸ್ವಲ್ಪ ಓದಿದ್ರೆ ಅರ್ಥ ಆಗುತ್ತೆ. ಥಿಯರಿ ಜಾಸ್ತಿ ಇರೋದ್ರಿಂದ ಇಟ್ಸ್ ನಾಟ್ ಮೋರ್ ಆಫ್ ನ್ಯೂಮರಿಕಲ್ ಬೇಸ್. ಸೊ ಸ್ವಲ್ಪ ನೀವು ಥಿಯರಿ ಪದೇ 2-3 ಸಲ ಓದಿದ್ರೆ ನಿಮಗೆ ಸ್ಟೋರಿ ಥರ ನೆನ್ಪಿಟ್ಕೊಂಡು ಅರ್ಥ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ನೀಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ಅದರಲ್ಲೂ NCERT ಸಾಲ್ವ್ ನ್ಯೂಮರಿಕಲ್ಸ್ನ ಫಸ್ಟ್ ಕವರ್ ಮಾಡಿ. ದೆನ್ ಪಕ್ಕ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಹಾಟ್ಸ್ ಕ್ವೆಶನ್ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೆ ಪ್ರಿಪೇರ್ಡ್ ಆಗಿ. ಇಫ್ ಯುವರ್ ಬೇಸಿಕ್ಸ್ ಆರ್ ಥರೋ ಆ್ಯಂಡ್ ಇಫ್ ಯುವರ್ ಕಾನ್ಸೆಪ್ಟ್ಸ್ ಆರ್ ರಿಯಲಿ ಸ್ಟ್ರಾಂಗ್ ಅಲ್ವಾ, ದೆನ್ ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಆನ್ಸರ್ ದಿ ಹಾಟ್ಸ್ ಕ್ವೆಶನ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸೈಮಲ್ಟೇನಿಯಸ್ ಆಗಿ ಪ್ಯಾರಲಲಿ ಪ್ರಿಪೇರ್ ಆಗ್ತಿದ್ದೀವಿ ಮ್ಯಾಮ್ ಅಂತ ಕಾನ್ಫಿಡೆನ್ಸ್ ಇದ್ರೆ, ಹಾಟ್ಸ್ ಕ್ವೆಶನ್ ಇಸ್ ನಥಿಂಗ್ ಡಿಫ್ರೆಂಟ್. ಓಕೆ, ನಿಮ್ಮ ಕಾಂಪಿಟೇಟಿವ್ ಅಲ್ಲೂ ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಗೆ ಕ್ವೆಶನ್ಸ್ ಕೇಳ್ತಾರೋ, ಇಲ್ಲಿ ಅದೇ ಥರ ಸ್ವಲ್ಪ ಡೀಟೇಲ್ಡ್ ಕ್ವೆಶನ್ಸ್ ಅನ್ನ ಕೇಳಿರ್ತಾರೆ. ಲೈಕ್ ಕಾಂಪಿಟೇಟಿವ್ ಅಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ MCQ, ರೈಟ್? ಸೊ ಇಲ್ಲಿ ವೆನ್ ಐ
talk about HOTS question numerical, one ಸ್ವಲ್ಪ detailed question ಇರುತ್ತೆ. But don't worry, you will be able to pull it off. Make sure that your concepts are really strong, okay? So next, moving on to the inorganic chemistry part, which is the D and F block elements. So D and F block elements ಅಲ್ಲಿ very 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 important ಪಕ್ಕಾ question ಇದೆರಡನ್ನೂ ಮಾರ್ಕ್ ಮಾಡ್ಕೊಂಡ್ಬಿಡಿ. ಕಣ್ಣು ಮುಚ್ಕೊಂಡು ಫಸ್ಟ್ ಇದನ್ನ ಮಾರ್ಕ್ ಮಾಡ್ಕೊಂಡು ಫಸ್ಟ್ ಇದನ್ನೇ ಓದಿ. ಯಾವುದು? ದೇರ್ ಆರ್ 2 ಸಿಮಿಲರ್ ಟೈಪ್ ಆಫ್ ಕ್ವೆಶನ್ಸ್, ದಿಸ್ ಆರ್ ದಿಸ್. ನಾನು ಇಲ್ಲಿ ಆರ್ ಅಂತ ಬರೆದು ಬಿಡ್ತೀನಿ. 100% ಶೋರ್, ಖಂಡಿತವಾಗ್ಲೂ ಬರುತ್ತೆ. ಏನು? ಹೌ ಇಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪೇರ್ಡ್ ಫ್ರಮ್ ಕ್ರೋಮೈಟ್ ಓರ್? ಓಕೆ, ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7. ಸೊ ಅದನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ? ಹೌ ಇಸ್ K2Cr2O7 ಪ್ರಿಪೇರ್ಡ್ ಯೂಸಿಂಗ್ ಕ್ರೋಮೈಟ್ ಓರ್? ಪೊಟ್ಯಾಷಿಯಂ ಡೈಕ್ರೋಮೇಟ್ ಹೇಗೆ ಪ್ರಿಪೇರ್ ಮಾಡ್ತಾರೆ? ದೇರ್ ಆರ್ 3 equations, 3 steps, 3 marks. ಓಕೆ, ಡನ್. ಇದು ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ, ಇಫ್ ದೇ ಡೋಂಟ್ ಆಸ್ಕ್ ದಿಸ್, ದೆನ್ ದೇ ವಿಲ್ ಆಸ್ಕ್ ದಿ ನೆಕ್ಸ್ಟ್ ಒನ್, ವಿಚ್ ಇಸ್ ಸಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಎರಡೇ ಕಂಪೌಂಡ್ಸ್ ಇರೋದು. ಇಂಡಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಎರಡೇ ಕಂಪೌಂಡ್ಸ್ ಇರೋದು. ಯಾವುದು? ಪೊಟ್ಯಾಷಿಯಂ ಡೈಕ್ರೋಮೇಟ್ ಮತ್ತೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ವಿಚ್ ಇಸ್ KMnO4. ಕರೆಕ್ಟ್ ಅಲ್ವಾ? ಸೊ ಈದರ್ KMnO4 ಪ್ರಿಪರೇಷನ್ ಅಥವಾ K2Cr2O7 ಪ್ರಿಪರೇಷನ್ ಇಸ್ 100% ಶೋರ್ ಕ್ವೆಶನ್. ಬ್ಲೈಂಡ್ ಆಗಿ ಇದನ್ನ ಪ್ರಿಪೇರ್ ಹಾಕೊಂಡು ನೀವು ಹೋಗಿ ಬರಿಬಹುದು. ಓಕೆ, ಬಟ್ ಇಲ್ಲಿ KMnO4 ಅಲ್ಲಿ 2 steps ಮಾತ್ರ ಇರುತ್ತೆ. ಸ್ಟಿಲ್ ಫಾರ್ ದಿ ಎಕ್ಸ್ಪ್ಲನೇಷನ್ ವಿಲ್ ಬಿ ಗಿವನ್ 1 more mark. ಸೊ 3 mark, ಎರಡು ಕೂಡ 3 mark ಕ್ವೆಶನ್ಸ್ ಏನೆ. ಇದು ಎರಡರಲ್ಲಿ ಒಂದಂತೂ ಎನಿ ಒನ್. ಓಕೆ, 100% ಶೋರ್. ಮತ್ತೆ ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಈ ತರ ಕ್ವೆಶನ್ಸ್ ಮೇಲೆ ಅಂದ್ರೆ, ಸಿ ವೆನ್ ಯು ನೋ ದ್ಯಾಟ್ ಬೈ ಡಿಫಾಲ್ಟ್ ಇದು ಕೇಳ್ತಾರೆ ಅಂತ ಗೊತ್ತಿದ ಮೇಲೂ ಕೆಲವು ಸ್ಟೂಡೆಂಟ್ಸು ನೆಗ್ಲೆಕ್ಟ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ, ಓದಲ್ಲ. ಸೊ ಹಾಗೆ ಮಾಡಬೇಡಿ ಪ್ಲೀಸ್, ಹಾಗೆ ಮಾಡಬೇಡಿ. ಏನೆಲ್ಲ ನಾನು ಇಲ್ಲಿ ಕ್ವೆಶನ್ಸ್ ಇವಾಗ ಡಿಸ್ಪ್ಲೇ ಮಾಡ್ತಿದ್ದೀನಿ, ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಅದನ್ನು ಓದಿ. ಸಿ ಐ ಆಮ್ ನಾಟ್ ಟೆಲಿಂಗ್ ದಟ್ ಓನ್ಲಿ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಆರ್ ಓನ್ಲಿ ದೀಸ್ ಥಿಂಗ್ಸ್ ವಿಲ್ ಅಪ್ ಏನಂತಾರೆ ಇಷ್ಟನ್ನು ಮಾತ್ರ ಓದಿ ಅಂತ ಲಿಮಿಟ್ ಮಾಡ್ಕೊಳ್ಳಿ ಅಂತ ನಾನು ಡೆಫಿನೆಟ್ ಆಗಿ ಹೇಳ್ತಿಲ್ಲ. ಹಾಗೆ ಮಾಡಲೂಬಾರ್ದು. ಬಟ್ ಫೋಕಸ್ ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಸ್ಮಾರ್ಟ್ ಆಗಿ ಇವಾಗಿರೋ ಟೈಮಲ್ಲಿ ಸ್ಮಾರ್ಟ್ ವರ್ಕ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಬಿಕಾಸ್ ಇಡೀ ವರ್ಷ ನಾವು ಏನೂ ಮಾಡ್ದೇನೆ ಟೈಮ್ ಪಾಸ್ ಮಾಡ್ಕೊಂಡು ಇವಾಗ ಲಾಸ್ಟಲ್ಲಿ ಎಲ್ಲ ಓದ್ಬಿಡ್ತೀನಿ ಓವರ್ ನೈಟ್ ಅಂದರೆ it's quite a task. I don't say it is impossible, it's definitely quite a task. Okay, so adra badlu smart agi priority order ಮೇಲೆ ವರ್ಕ್ ಮಾಡಿ, which can help you a lot. So ಇದೆಲ್ಲ ಫಸ್ಟ್ ಪ್ರಯಾರಿಟಿ ಕ್ವೆಶನ್ಸ್. ನಾನು ಏನು ತೋರಿಸ್ತಿದ್ದೀನಿ, ಡಿಸ್ಪ್ಲೇ ಮಾಡ್ತಿದ್ದೀನಿ, ಫಸ್ಟ್ ಪ್ರಯಾರಿಟಿ ಕ್ವೆಶನ್ಸ್ ಇದು. ಫಸ್ಟ್ ಇದನ್ನ ಓದಿ, ದೆನ್ ಮೂವ್ ಆನ್ ಟು ದಿ ಸೆಕೆಂಡ್ ಪ್ರಯಾರಿಟಿ ಕ್ವೆಶನ್ಸ್. ಓಕೆ, ಸೊ ಹಿಯರ್ ಅಂಡ್ ದೇರ್ ಐವ್ ಲೆಫ್ಟ್ ಔಟ್ ಫ್ಯೂ ಟಾಪಿಕ್ಸ್ ಬಿಕಾಸ್ ದೇ ಆರ್ ಆಲ್ ಸೆಕೆಂಡ್ ಪ್ರಯಾರಿಟಿ ಕ್ವೆಶನ್ಸ್. ಓಕೆ, ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ವೆರಿ ರಿಪೀಟೆಡ್ ಕ್ವೆಶನ್ ಈ ಚಾಪ್ಟರ್ ಇಂದ ಯಾವುದು? ವಾಟ್ ಇಸ್ ಲ್ಯಾಂಥನಾಯ್ಡ್ ಆರ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್, ವಾಟ್ ಆರ್ ಇಟ್ಸ್ ಕಾನ್ಸಿಕ್ವೆನ್ಸಸ್? ಸೊ ಇದರ ಕಾನ್ಸಿಕ್ವೆನ್ಸಸ್ ಏನು ಅಂತ ಕೇಳಿದ್ದಾರೆ. ಇಟ್ಸ್ ಅಗೇನ್ ಅ 3 mark ಕ್ವೆಶನ್. ಈದರ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆರ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್. ಇಲ್ಲಿ ಕೂಡ ಹಾಗೆ ಆಗುತ್ತೆ. ಲಾಟ್ ಆಫ್ ಟೈಮ್ಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ನೇ ಕೇಳಿದ್ದಾರೆ. ಎರಡು ಸಿಮಿಲರೇ, ಬಟ್ ತುಂಬ ಸಲ ಕೇಳಿರೋದು ಅದರಲ್ಲಿ ಕೂಡ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ನಾನು ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ವಾಟ್ ಇಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಹೌ ಇಸ್ ಇಟ್ ಕಾಸ್ಡ್, ವಾಟ್ ಆರ್ ಇಟ್ಸ್ ಕಾನ್ಸಿಕ್ವೆನ್ಸಸ್? ಈ 3 ಥರದ ಕ್ವೆಶನ್ಗೆ ನೀವು ರೆಡಿ ಆಗಬೇಕು ಈ ಟಾಪಿಕ್ ಇಂದ. ಐಲ್ ರಿಪೀಟ್, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು, ಮೀನಿಂಗ್ ಏನು, ಅದು ಹೇಗಾಗ್ತಿದೆ, ವಾಟ್ ಆರ್ ದಿ ಕಾಸಸ್ ಅಂದ್ರೆ ಏನು, ಯಾಕೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಗ್ತಿದೆ ಅಂತ. ಸೊ ದ್ಯಾಟ್ ಇಸ್ ಕಾಸ್. ಆಯ್ತು, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಯ್ತು, ಅದರಿಂದ ಏನ್ ಎಫೆಕ್ಟ್ ಆಗ್ತಿದೆ, ಎಫೆಕ್ಟ್ ಇಸ್ ಕಾಲ್ಡ್ ಕಾನ್ಸಿಕ್ವೆನ್ಸ್. ಸೊ ಅದನ್ನ ತುಂಬಾ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತೀರಾ. ದಟ್ಸ್ ವೈ ಐ ಆಮ್ ಗೋಯಿಂಗ್ ಹೆಡ್. ಇನ್ಸ್ಟೆಡ್ ಐ ಥಿಂಕ್ ಐ ಜಸ್ಟ್ ರೈಟ್ ಇಟ್ ಆನ್ ದಿ ಬೋರ್ಡ್ ಆಲ್ಸೋ, ದಟ್ ಇಸ್ ಬೆಟರ್. ಯಾಕೆ ಅಂದ್ರೆ ತುಂಬ ವರ್ಷ ಅಂದರೆ ಪ್ರತಿ ವರ್ಷ ನಾವು ನೋಡಿರೋದು ಹೇಗೆ ಅಂದರೆ, ಕಾನ್ಸಿಕ್ವೆನ್ಸಸ್ ಕೇಳಿದಾಗ, ಕಾನ್ಸಿಕ್ವೆನ್ಸ್ ಅಂದರೆ ಆಫ್ಟರ್ ಎಫೆಕ್ಟ್ಸ್, ಅದನ್ನು ಕೇಳಿದಾಗ ಕಾಸಸ್ ಬರೆದಿರ್ತಾರೆ, ಕಾಸಸ್ ಕೇಳಿದಾಗ ಕಾನ್ಸಿಕ್ವೆನ್ಸ್ ಬರೆದಿರ್ತಾರೆ. ಸೊ ಡು ನಾಟ್ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ ದಿ ವರ್ಡ್ಸ್. ಐ ವಿಲ್ ರೈಟ್ ಇಟ್ ಹಿಯರ್. ವೆನ್ ದೇ ಸೇ ಕಾಸಸ್, ಯು ಹ್ಯಾವ್ ಟು ರೈಟ್ ಡೌನ್ ದಿ ರೀಸನ್ಸ್. ಓಕೆ, ರೀಸನ್ಸ್ ಆಸ್ ಟು ವೈ ದಿಸ್ ಪ್ರಾಸೆಸ್ ಇಸ್ ಹ್ಯಾಪನಿಂಗ್, ರೀಸನ್ಸ್ ಫಾರ್ ವೈ ದಿಸ್ ಪ್ರಾಸೆಸ್, ಅದನ್ನು ಕಾಸಸ್ ಅಂತ ಹೇಳ್ತಾರೆ. ವಾಟ್ ಇಸ್ ಕಾಸಿಂಗ್ ದಿಸ್ ಪರ್ಟಿಕ್ಯುಲರ್ ಫಿನಾಮಿನಾ, ಅದು ಬಿಟ್ಟು ಓಕೆ ಇದ್ರ ರಿಲೇಟೆಡ್, ಅದು ಬಿಟ್ಟು ಕಾನ್ಸಿಕ್ವೆನ್ಸಸ್ ಅಂತ ಕೇಳ್ತಾರೆ. ಕಾನ್ಸಿಕ್ವೆನ್ಸಸ್ ಅಂದ್ರೆ ಏನು? ಜನರಲಿ ಕಾನ್ಸಿಕ್ವೆನ್ಸಸ್ ಮೀನ್ಸ್ ಆಫ್ಟರ್ ಎಫೆಕ್ಟ್ಸ್. ಸೊ ಪ್ರಾಸೆಸ್ has taken place, the phenomena has happened, ಏನು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಗಿದೆ. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇಂದ ಬಿಕಾಸ್ ಆಫ್ ದಟ್ ವಾಟ್ಸ್ ಹ್ಯಾಪನಿಂಗ್, ವಾಟ್ ಆರ್ ದಿ ಆಫ್ಟರ್ ಎಫೆಕ್ಟ್ಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಅದನ್ನ ನಾವು ಕಾನ್ಸಿಕ್ವೆನ್ಸಸ್ ಅಂತೀವಿ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ವಾಟ್ ಇಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇಸ್ ಅ ಫಿಕ್ಸ್ ಕ್ವೆಶನ್, ಅದ್ರ ಜೊತೆಗೆ ಇನ್ನೊಂದು ಕ್ವೆಶನ್ ನ ಟ್ಯಾಗ್ ಮಾಡಿರ್ತಾರೆ, ಏನದು ಈದರ್ ಕಾಸಸ್ ಆರ್ ಕಾನ್ಸಿಕ್ವೆನ್ಸಸ್ ವಿಲ್ ಬಿ ಆಸ್ಕ್ಡ್. ಎರಡರದ್ದು ಮೀನಿಂಗ್ ನೀಟಾಗಿ ತಿಳ್ಕೊಂಡು ಅವ್ರು ಏನು ಕೇಳ್ತಿದ್ದಾರೆ ಅದಕ್ಕೆ ಆನ್ಸರ್ ಮಾಡಿ. ಐ ಹೋಪ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. Right, moving on to the next set of question.
Now this is important for your 2 marks. Okay, so 2 marks ಗೆ generally sometimes split ಮಾಡಿಬಿಟ್ಟು 3 marks ಗೂ ಕೇಳ್ತಾರೆ. ಅಂದ್ರೆ 3 question ಇದ್ರೆ 3 split questions ಇದ್ರೆ 3 marks, 2 ಇದ್ರೆ 2 marks. ಆ ತರ 2 marks or 3 marks ಗೆ ಇದನ್ನ ಕೇಳ್ತಾರೆ. ಏನು ಲಾಜಿಕಲ್ ರೀಸನ್ ಟೈಪ್ ಆಫ್ ಕ್ವೆಶ್ಚನ್ಸ್. ಲಾಜಿಕಲ್ ರೀಸನಿಂಗ್ ಕ್ವೆಶ್ಚನ್ಸ್ ಅಂದ್ರೆ ಏನು? ಸಿಂಪಲ್ ಆಗಿ ಗಿವ್ ರೀಸನ್ ಟೈಪ್ ಆಫ್ ಕ್ವೆಶ್ಚನ್ಸ್ ಫ್ರಮ್ ವಿಚ್ ಆಲ್ ಟಾಪಿಕ್ಸ್? Physical properties andre generally it includes ee topic in I'm talking only about D and F block elements. Okay, so idrinda atomic size variation. Okay, so atomic size variation related kelbodu. Make a note of all these topics, idanella barkoli. Okay na, so athwa ionization enthalpy. Okay, ionization enthalpy related logical reasoning questions ಕೇಳ್ಬೋದು. ಲಾಜಿಕಲ್ ರೀಸನಿಂಗ್ ಅಂದ್ರೆ ಗೊತ್ತಾಯ್ತಲ್ಲ, ಗಿವ್ ರೀಸನ್ ಟೈಪ್ 1 ಮಾರ್ಕ್ ಅದು. ಸೊ ಆ ಥರ 3 ಕ್ವೆಶನ್ 1 ಮಾರ್ಕ್ 3 ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾರೆ, 2 ಕ್ವೆಶನ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ, ಆ ಥರ. ಬಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ವಿತ್ ದೀಸ್ ಟಾಪಿಕ್ಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಸೊ ನೆಕ್ಸ್ಟ್ ಅದು ಬಿಟ್ಟು ಕ್ಯಾಟಲಿಟಿಕ್ ಪ್ರಾಪರ್ಟಿ. You know that D block elements exhibit few unique properties ಅಲ್ವಾ? ಸೊ ಕ್ಯಾಟಲಿಟಿಕ್ ಪ್ರಾಪರ್ಟಿ ಡನ್. ಅದು ಬಿಟ್ಟು ಫಾರ್ಮೇಷನ್ ಆಫ್ ಕಲರ್ಡ್ ಕಂಪೌಂಡ್ಸ್. ಓಕೆ ಅಲ್ಲ, ಫಾರ್ಮೇಷನ್ ಆಫ್ ಕಲರ್ಡ್ ಕಂಪೌಂಡ್ಸ್. ಅದು ಬಿಟ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನ್ಯೂಮರಿಕಲ್ಸ್ ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ. ಲಾಟ್ ಆಫ್ ಟೈಮ್ಸ್ ಇಟ್ ಹ್ಯಾಸ್ ಬೀನ್ ಆಸ್ಕ್ಡ್, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಅಲಾಯ್ ಫಾರ್ಮೇಷನ್, ಓಕೆ, ಅಲಾಯ್ ಫಾರ್ಮೇಷನ್. ಸೊ ಇಷ್ಟು ಟಾಪಿಕ್ಸ್ ಅನ್ನ ಇದ್ರ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಕೋಆರ್ಡಿನೇಷನ್ ಕಂಪೌಂಡ್, ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಬೈ ಡಿ ಬ್ಲಾಕ್ ಎಲಿಮೆಂಟ್ಸ್. ಏನ್ ಮ್ಯಾಮ್ ಎಲ್ಲ ಇಡೀ ಚಾಪ್ಟರ್ಲಿರೋ ಎಲ್ಲ ಟಾಪಿಕ್ಸ್ ಬರೆದ್ಬಿಟ್ರಿ ಅಂತ ಅನ್ಕೊಳ್ತಿದ್ರೆ, ಬಿಕಾಸ್ ಎಸ್, ಇಲ್ಲಿ ವೆನ್ ಇಟ್ ಕಮ್ಸ್ ಟು ಗಿವ್ ರೀಸನ್ ಆರ್ ಲಾಜಿಕಲ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸ್ ಬಂದಾಗ ಏನಾಗುತ್ತೆ ಗೊತ್ತಾ, ಒಂದೊಂದು ವರ್ಷ ಒಂದೊಂದು ಕೇಳ್ತಾರೆ. 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ 1 ಮಾರ್ಕ್ ಅದು ಕಂಬೈನ್ ಮಾಡಿ ಕೇಳ್ತಾರೆ. ಸೊ ಇಲ್ಲಿ ಬೇಸಿಕಲಿ ನಾನು ಹೇಳಕ್ ಟ್ರೈ ಮಾಡ್ತಿರೋದು, ಮ್ಯಾಮ್ ಆಲ್ರೆಡಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಎಲ್ಲ ಟಾಪಿಕ್ಸ್ ಬರ್ದಿದ್ದೀರಾ, ಮತ್ತೆ ಇದ್ರಲ್ಲಿ ಹೆಂಗೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಲೈಕ್ ಐ ಸೆಡ್, ಗಿವ್ ರೀಸನ್ ಕ್ವೆಶನ್ಸ್ ಇಷ್ಟು ಟಾಪಿಕ್ಸ್ ಇಂದ ಎಲ್ಲಿಂದ ಬೇಕಿದ್ರು ಪಿಕ್ ಮಾಡ್ಬೋದು. ಬಟ್ ಸಿಂಪಲ್ ಫಂಡ ಏನ್ ಗೊತ್ತಾ, ದೀಸ್ ಆರ್ ಆಲ್ ವೆರಿ ವೆರಿ ಸಿಂಪಲ್ ಥಿಯರೀಸ್. ಇದೆಲ್ಲ ಥಿಯರಿನೇ, ತುಂಬಾ ಸಿಂಪಲ್ ಥಿಯರೀಸ್. ಒಂದ್ಸಲ ಓದಿದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ಅದ್ರ ಬೇಸ್ಡ್ ಯಾವ ಥರದ ಗಿವ್ ರೀಸನ್ ಕ್ವೆಶನ್ಸ್ ಕೇಳಿದ್ರು ರೀಸನ್ ಗೊತ್ತಾಗ್ಬೇಕು ನಿಮ್ಗಷ್ಟೇ. ಸೊ ಫಾರ್ ಎಕ್ಸಾಂಪಲ್, ಐ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್. ವೈ ಡು ಡಿ ಬ್ಲಾಕ್ ಎಲಿಮೆಂಟ್ಸ್ ಎಕ್ಸಿಬಿಟ್ ಕ್ಯಾಟಲಿಟಿಕ್ ಪ್ರಾಪರ್ಟಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದನ್ನ ಹೇಗೆ ಕೇಳ್ತಾರೆ ಕ್ವೆಶನ್ಸ್? most of the transition elements exhibit catalytic property ಅಥವಾ most of the transition elements behave like catalysts, give reason. ಇಷ್ಟೇ. ಸೊ ಅದಕ್ಕೆ ಪ್ರತಿಯೊಂದಕ್ಕೂ ರೀಸನ್ಸ್ 2 or 3 ಪಾಯಿಂಟ್ಸ್ ಇದೆ, ಕೀ ಪಾಯಿಂಟರ್ಸ್ ಇದೆ, ಅದಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಅದೇ ತರ ಮೋಸ್ಟ್ ಆಫ್ ದಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಕಂಪೌಂಡ್ಸ್ ಆರ್ ಕಲರ್ಡ್ ಆರ್ ದೇ ಎಕ್ಸಿಬಿಟ್ ಕಲರ್ಡ್ ಕಂಪೌಂಡ್ಸ್. ವೈ? ಗಿವ್ ರೀಸನ್. ಈ ತರ ಕ್ವೆಶನ್ಸ್ ಕೇಳ್ತಾರೆ. ಅದೇ ತರ ಮ್ಯಾಗ್ನೆಟಿಕ್ ಪ್ರಾಪರ್ಟಿಲಿ ಇಲ್ಲಿ ನ್ಯೂಮರಿಕಲ್ಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಮಾಲ್ ಛೋಟ ನ್ಯೂಮರಿಕಲ್ಸ್ ಇದೆ. ಸೊ ಸಿಂಪಲ್ ನ್ಯೂಮರಿಕಲ್ಸ್ ಇದು. ಮ್ಯಾಗ್ನೆಟಿಕ್ ಪ್ರಾಪರ್ಟಿದು ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ನೆನ್ಪಿಟ್ಕೊಂಡು ಅದು ರಿಲೇಟೆಡ್ ಬೋರ್ ಮ್ಯಾಗ್ನೆಟಾನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೇಳ್ತಾರೆ, ಸಿಂಪಲ್ ಆಗಿ ಮಾಡ್ಬೋದು. ಸೊ ಐ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್, ರೈಟ್? ಸೊ ವೈ ಟ್ರಾನ್ಸಿಷನ್ ಮೆಟಲ್ಸ್ ಎಕ್ಸಿಬಿಟ್ ಕಲರ್ಡ್ ಕಂಪೌಂಡ್ಸ್, ಆ ಥರ ಕೇಳ್ಬೋದು. ಅಥವಾ ಮೋಸ್ಟ್ ಆಫ್ ದಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಥವಾ ಕಾಂಪ್ಲೆಕ್ಸಸ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಆರ್ ಆಲ್ಸೋ ಕಾಲ್ಡ್ ಕಾಂಪ್ಲೆಕ್ಸಸ್. ದೇ ಫಾರ್ಮ್. ಯಾಕೆ? ಗಿವ್ ರೀಸನ್. ಇದೆಲ್ಲದಕ್ಕೂ ಮೋಸ್ಟ್ಲಿ ಮೆಜಾರಿಟಿ ಒಂದೇ ರೀಸನ್ ಇರುತ್ತೆ, ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ. ಐ ಗಿವ್ ಯು ಸಾಲಿಡ್ ರೀಸನ್. ಎಲ್ಲದಕ್ಕೂ ಕಾಮನ್ ಆಗಿ ಬರಿಬಹುದಾಗಿರೋಂಥ ಒಂದು ಸಣ್ಣ ಟ್ರಿಕ್ ಹೇಳ್ಕೊಡ್ತೀನಿ. ಇದರಲ್ಲಿ ಯಾವುದೇ ಏನೇ ಕೇಳಿದ್ರು ನೀವು ಒನ್ ಕಾಮನ್ ಆನ್ಸರ್ ಯು ಕ್ಯಾನ್ ರೈಟ್, ದಟ್ ಇಸ್ ಡ್ಯೂ ಟು presence of unpaired d electrons. ಇದನ್ನೊಂದು ಬರಿಬಹುದು. ಓಕೆ, ಸೊ d electrons are unpaired ಇದ್ದಾಗ they behave like catalysts, they also behave like, they can form coordination compound, they can also exhibit colored compounds, and they can also exhibit magnetic nature. So ಇದೆಲ್ಲದಕ್ಕೂ ಒಂದು ಮೇಜರ್ ಆನ್ಸರ್ ಅಂದ್ರೆ, ಒಂದು ಮೇಜರ್ ರೀಸನ್ ನಾನು ಆನ್ಸರ್ ಹೇಳ್ತಿದ್ದೀನಿ, ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್. ಒಂದು ರೀಸನ್ ಬರೆದ್ರೆ 1 ಮಾರ್ಕ್ ಅಲ್ಲಿ ಸಿಕ್ಬಿಡ್ತು. ಇನ್ನೊಂದು ರೀಸನ್ ನೀವೇನ್ ಬರಿಬಹುದು? ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್. ಈಗ ಅಫ್ಕೋರ್ಸ್ ಕೆಲವೊಂದ್ ಕಡೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾಗ ಡಿ ಆರ್ಬಿಟಲ್ಸ್ ಆರ್ ವೇಕೆಂಟ್, ಖಾಲಿ ಸ್ಪೇಸ್ ಇದ್ದಾಗ. ಸಿಂಪಲ್, ನಿಮ್ಮ ಕ್ಲಾಸ್ ರೂಮ್ ಎವ್ರಿ ಟೈಮ್ ಐ ಗಿವ್ ದಿಸ್ ಎಕ್ಸಾಂಪಲ್ ಟು ಮೈ ಡಿ ಎಲೆಕ್ಟ್ರಾನ್ಸ್ ಅಂಡ್
that is also because of vacant d orbital, presence of vacant d orbital, presence of unpaired d electron. ಇದು ಎರಡು ಮೇಜರ್ ರೀಸನ್ ಅನ್ನ ನೀವು ಬರಿಬೇಕು. ಅಂಡ್ ದ third important reason is the variation in oxidation state witnessed in d block elements ಅಥವಾ transition elements. Major ಆಗಿ transition elements exhibit variable oxidation state. So this is also one of the reasons as to why they have so many unique properties. ನೀವು ಎಲ್ಲದಕ್ಕೂ ಟೇಪ್ ರೆಕಾರ್ಡರ್ ತರ ಇದೇ ರೀಸನ್ಸ್ ನ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ದಿಸ್ ಇಸ್ ಒನ್ ಸ್ಮಾಲ್ ಟ್ರಿಕ್ ವಿಚ್ ಐ ವಾಂಟೆಡ್ ಟು ಗಿವ್. ಹೋಪ್ ಯು ಹವ್ ಮೇಡ್ ಅ ನೋಟ್ ಆಫ್ ದಿಸ್. ಬರ್ಕೊಳ್ಳಿ, ಬೇಗ ಬರ್ಕೊಳ್ಳಿ ನಾನು ಹೇಳಿದಂಥ ಆನ್ಸರ್ಸ್ನು. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ inorganic and physical chemistry last topic ಇದೆ. What is it? Coordination compounds. ಇದನ್ನ ಪ್ಲೀಸ್ ಮತ್ತೆ come back. If at all you have taken a small tea break or coffee break, come back because coordination compounds ಒಂದು ಚಾಪ್ಟರ್ ಇದೆಯಲ್ಲ, ಇದೊಂಥರ ಬಂಪರ್ ಧಮಾಕ ಚಾಪ್ಟರ್ ಅಂತಾನೆ ನಾನು ಹೇಳ್ತೀನಿ. ಯಾಕೆ? all the 3 mark questions in coordination compounds are predictable. I'll repeat. I will broadcast it. Direct ಆಗಿ ಹೇಳ್ತಿದ್ದೀನಿ. Coordination compounds chapter is one very ಬೋನಸ್ ಚಾಪ್ಟರ್, ಧಮಾಕ ಚಾಪ್ಟರ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ ಇಂದ 3 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. 3 ಮಾರ್ಕ್ ಕ್ವೆಶನ್ಸ್ ಏನಿದೆ ಅಲ್ಲ, ಇಟ್ಸ್ ಆಲ್ ಪ್ರೆಡಿಕ್ಟಬಲ್, ವೆರಿ ಪ್ರೆಡಿಕ್ಟಬಲ್ 3 ಮಾರ್ಕ್ ಕ್ವೆಶನ್. ಸೊ ನೋಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಬರುವಂಥ ಕ್ವೆಶನ್ಸ್ನ ಮಾತ್ರ ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ಸೊ ಡೋಂಟ್ ಟೇಕ್ ಎನಿ ಚಾನ್ಸ್. ನೀವು ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಬೇರೆ ಏನು ಓದ್ತಿರೋ ಬಿಡ್ತಿರೋ ಇದನ್ನ ಫಸ್ಟ್ ಓದ್ಬಿಡಿ. ಓಕೆ, ಫಸ್ಟ್ ಪ್ರಯಾರಿಟಿ ದೀಸ್ ಕ್ವೆಶನ್ಸ್. ರೀಡ್ ಇಟ್, ಮೇಕ್ ಅ ನೋಟ್ ಆಫ್ ಇಟ್. ಸೊ ಕ್ವಿಕ್ಲಿ ಐ ಟ್ರೈ ಟು ಕವರ್ ದೀಸ್ ಕ್ವೆಶನ್ಸ್. ಫಸ್ಟ್ ಒನ್ 100% ಶೋರ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಏನದು? ಎಕ್ಸ್ಪ್ಲೇನ್ ದಿ ಹೈಬ್ರಿಡೈಸೇಷನ್, ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಕಾಂಪ್ಲೆಕ್ಸ್ ಯೂಸಿಂಗ್ VBT. ಇದನ್ನ ಮತ್ತೆ ಇಂಪಾರ್ಟೆಂಟ್ ಅಂತ ಹಾಕ್ತೀನಿ. 5 ಅಲ್ಲ 6 ಅಲ್ಲ 10 ಸ್ಟಾರ್ ಬೇಕಿದ್ರೆ ಹಾಕೊಳ್ಳಿ. ನಿಮ್ಮ ಬುಕ್ಕಲ್ಲಿ ಎಲ್ಲ ರೀತಿ ಬ್ಯೂಟಿಫೈ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ದಿಸ್ ಕ್ವೆಶನ್ ವಿಲ್ ಅಪಿಯರ್ ಫಾರ್ ಶೋರ್. ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಿ ಎಕ್ಸಾಮ್ ಪೇಪರಲ್ಲಿ ತೆಗೆದು VBT ನೀವು ಬರೆಯೋಕ್ಕೆ ಶುರು ಮಾಡ್ಬೋದು. ಬಟ್ ಅಲ್ಲಿ ಏನು ಟ್ವಿಸ್ಟ್ ಅಂತ ಹೇಳಿದ್ರೆ, ಟ್ವಿಸ್ಟ್ ಅಲ್ಲ, ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ VBT ರಿಲೇಟೆಡ್ VBT ಇಸ್ ನಥಿಂಗ್ ಬಟ್ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ವೇಲೆನ್ಸ್ ಬಾಂಡ್ ಥಿಯರಿ ಅಪ್ಲಿಕೇಶನ್ ರಿಲೇಟೆಡ್ 4 ಎಕ್ಸಾಂಪಲ್ಸ್ ಅನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ NCERT ಟೆಕ್ಸ್ಟ್ ಬುಕ್. ದೀಸ್ ಆರ್ ದಿ 4 ಎಕ್ಸಾಂಪಲ್, 4 ಕಾಂಪ್ಲೆಕ್ಸಸ್ ಇಲ್ಲಿ ಬರ್ದಿದ್ದೀವಲ್ಲ. ದೀಸ್ 4 ಎಕ್ಸಾಂಪಲ್ಸ್, 4 ಕಾಂಪ್ಲೆಕ್ಸಸ್, ಅದರ ರಿಲೇಟೆಡ್ ವೇಲೆನ್ಸ್ ಬಾಂಡ್ ಥಿಯರಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವೇಲೆನ್ಸ್ ಬಾಂಡ್ ಥಿಯರಿ ನೀವೇನು ಬರಿಬೇಕಾಗಿಲ್ಲ, ಅದು ಫಸ್ಟ್ PUC ನಲ್ಲಿ ಓದಾಗಿದೆ, ಬಿಟ್ಟಾಗಿದೆ, ಮರ್ತೋಗಿದ್ದೀರಾ, ನನಗೆ ಗೊತ್ತಿದೆ. ಸೊ ವೇಲೆನ್ಸ್ ಬಾಂಡ್ ಥಿಯರಿ ಬರಿಬೇಕಾಗಿಲ್ಲ. ಬಟ್ ಬೇಸ್ಡ್ ಆನ್ ವೇಲೆನ್ಸ್ ಬಾಂಡ್ ಥಿಯರಿ ಈ 4 ಕಾಂಪ್ಲೆಕ್ಸ್ ಅಲ್ಲಿ ಎನಿ ಒನ್ ಔಟ್ ಆಫ್ 4 ಎಕ್ಸಾಂಪಲ್ಸ್ 100% ಶೋರ್. ಓಕೆನಾ? ಇದನ್ನು ಬರ್ಕೊಳ್ಳಿ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಈ ಚಾಪ್ಟ್ರಿಂದ ಈಗ ನಾನು ಡಿಸ್ಪ್ಲೇ ಮಾಡ್ತಿರೋ ಕ್ವೆಶನ್ಸು 100% ಬರುತ್ತೆ. ಆ್ಯಂಡ್ ಇದು ನಾನು ಮತ್ತೆ ಹೇಳ್ತಿದ್ದೀನಿ, ಮತ್ತೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಕೋಆರ್ಡಿನೇಷನ್ ಕಂಪೌಂಡ್ ಚಾಪ್ಟರ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಷ್ಟಿಲ್ಲ. ಇಷ್ಟು ಕ್ವೆಶನ್ಸ್ನ ನೀಟಾಗಿ ಓದ್ಕೊಳ್ಳಿ. ಯು ವಿಲ್ ಶ್ಯೋರ್ಲಿ ಫೈಂಡ್ ದೀಸ್ ಕ್ವೆಶನ್ಸ್ ಇನ್ ಯೋರ್ ಪೇಪರ್. ಓನ್ಲಿ ದೀಸ್ ಕ್ವೆಶನ್ಸ್ ಅಲ್ಲ, ಈ ಕ್ವೆಶನ್ಸ್ ಅಂತೂ ಇದ್ದೇ ಇರುತ್ತೆ, ಅದನ್ನು ನಾನು ಅಶ್ಯೂರ್ ಮಾಡ್ಬೋದು. ಸೊ 4 ಕ್ವೆಶನ್ಸ್ ಇದೆ. ದೇರ್ ಆರ್ 4 ಎಕ್ಸಾಂಪಲ್ಸ್. ಕರೆಕ್ಟ್? ಇಲ್ಲಿ 4 ಬೇರೆ ರೀತಿಯಾದಂಥ ಕೋಆರ್ಡಿನೇಷನ್ ಕಂಪೌಂಡ್ಸ್ನ ನೋಡ್ತಿದ್ದೀರಾ. ಆಲ್ ದೀಸ್ ಎಕ್ಸಾಂಪಲ್ಸ್ ಆರ್ ನೀಟ್ಲಿ ಗಿವನ್ ಇನ್ ಯೋರ್ NCERT ಟೆಕ್ಸ್ಟ್ ಬುಕ್ ಅಂಡರ್ VBT ಕಾನ್ಸೆಪ್ಟ್. ಆ VBT ಯೂಸ್ ಮಾಡಿಕೊಂಡು ಈ 4 ಕಂಪೌಂಡಲ್ಲಿ ಯಾವುದಾದ್ರೂ ಒಂದು ಕಂಪೌಂಡ್ನ ಎಕ್ಸಾಮಲ್ಲಿ ಕೇಳ್ತಾರೆ. ಆ ಕಂಪೌಂಡ್ದು ಹೈಬ್ರಿಡೈಸೇಷನ್ ಏನು, ಹೈಬ್ರಿಡೈಸೇಷನ್ ಗೊತ್ತಾದರೆ ಜಾಮೆಟ್ರಿ ಪ್ರೆಡಿಕ್ಟ್ ಮಾಡ್ಬೋದು. ಅದಾದಮೇಲೆ ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡುವಾಗಲೇ ಅದು ಪ್ಯಾರಾಮ್ಯಾಗ್ನೆಟಿಕಾ ಡಯೋಮ್ಯಾಗ್ನೆಟಿಕಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಫೈಂಡ್ ಮಾಡ್ಬೋದು. ಬಿಕಾಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಇಫ್ ಯು ಹ್ಯಾವ್ ಪೇರ್ಡ್ ಎಲೆಕ್ಟ್ರಾನ್ಸ್ ದಿ ಕಾಂಪ್ಲೆಕ್ಸ್ ಆರ್ ಕಂಪೌಂಡ್ ಇಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್, ಅದು ಗೊತ್ತಾಗ್ಬಿಡುತ್ತೆ. ಪ್ಲಸ್ ಹೈಬ್ರಿಡೈಸೇಷನ್ ನಿಮ್ಗೆ ಗೊತ್ತಾದರೆ ಡೆಫಿನೆಟ್ ಆಗಿ ಜಾಮಿಟ್ರಿನ ಪ್ರೆಡಿಕ್ಟ್ ಮಾಡಬಹುದು ಅಲ್ವಾ. ಸೊ ಹಾಗಾಗಿ ಯು ಕ್ಯಾನ್ ಆ್ಯಕ್ಚುಲಿ ದೀಸ್ 2 ಆರ್ ಇಂಟರ್ ಕನೆಕ್ಟೆಡ್, ಯು ಮಸ್ಟ್ ಬಿ ನೋಯಿಂಗ್ ದಟ್. ಸೊ ಹಾಗಾಗಿ ಈ 4 ಎಕ್ಸಾಂಪಲಿಂದ ಯಾವುದಾದ್ರೂ ಒಂದು ಖಂಡಿತ ಕೇಳ್ತಾರೆ. And what are you supposed to explain based on valence bond theory? ಇದು ಯಾವ ಕಾಂಪ್ಲೆಕ್ಸ್ ನೀವು ಸೆಲೆಕ್ಟ್ ಮಾಡೋಂಗಿಲ್ಲ, ಅವರೇ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಒಂದು. ಸೊ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ನ ವೇಲೆನ್ಸ್ ಬಾಂಡ್ ಥಿಯರಿ ಯೂಸ್ ಮಾಡ್ಕೊಂಡು ಅದರ ಹೈಬ್ರಿಡೈಸೇಷನ್, ಜಾಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ 1 ಮಾರ್ಕ್ ಫಾರ್ ಹೈಬ್ರಿಡೈಸೇಷನ್, 1 ಮಾರ್ಕ್ ಫಾರ್ ಜಾಮೆಟ್ರಿ, 1 ಮಾರ್ಕ್ ಫಾರ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಈ 3 ನೀವು ಬರಿಬೇಕು, ಇದನ್ನ ಪ್ರೆಡಿಕ್ಟ್ ಮಾಡಬೇಕು. ಪಕ್ಕಾ ಕ್ವೆಶನ್ ಬರೆದಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ one more sure question. Write any 3 postulates of Werner's theory. Chapter starting ಅಲ್ಲೇ ಇದೆ, ಗೊತ್ತಿದೆಯಾ? 4 ಪಾಯಿಂಟ್ಸ್ ಇದೆ Werner's theory. Any 3.
ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಎನಿ 3 ಆಗಿರೋದ್ರಿಂದ 3 ಮಾರ್ಕ್ಸ್. 3 ಮಾರ್ಕ್ಸ್ಗೆ 4 ಆ್ಯಕ್ಚುಲ್ ಆಗಿ ಟೆಕ್ಸ್ಟ್ ಬುಕ್ಕಲ್ಲಿ 4 ಪಾಸ್ಟುಲೇಟ್ ಇದೆ ವರ್ನಸ್ ಥಿಯರಿ. ಇದು ಸ್ಟಾರ್ಟಿಂಗಲ್ಲೇ ಇದೆ ಆ್ಯಂಡ್ ಇಟ್ಸ್ ವೆರಿ 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 ಸಿಂಪಲ್. ಡೆಡ್ ಈಸಿ ಅಂತಾರಲ್ಲ ಆ ಥರ ಬಿಡೋಕ್ಕೆ ಹೋಗಬೇಡಿ. ಇದೆಲ್ಲ ಒಂಥರ ಅದಕ್ಕೆ ನಾನು ಹೇಳಿದ್ದು ಇಡೀ ಚಾಪ್ಟ್ರೇ ಇದು ಒಂಥರ ಬಂಪರ್ ಲಾಟ್ರಿ ಚಾಪ್ಟರ್. ಯಾಕೆ ಅಂದರೆ ತುಂಬ ಈಸಿಯಾಗಿ ನೀವು ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಚಾಪ್ಟರ್ ಇದು ಕೋಆರ್ಡಿನೇಷನ್ ಕಂಪೌಂಡ್ ಆ್ಯಂಡ್ ಇಟ್ಸ್ ವೆರಿ ಫನ್ ಚಾಪ್ಟರ್ ಇಫ್ ಯು ಆಸ್ಕ್ ಮೀ. ತುಂಬ ಈಸಿಯಾಗಿ ಅರ್ಥ ಆಗುವಂಥ ಕಾನ್ಸೆಪ್ಟ್ಸ್ ಇದು. ಆ್ಯಂಡ್ ನಮ್ಮ ಟೀಚರ್ ಆ್ಯಪಲ್ಲಿ ಡೀಟೇಲ್ಡ್ ಆಗಿ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ಆಫ್ ದೀಸ್ ಟಾಪಿಕ್ಸ್. ಓಕೆ, ಸೊ ಇದನ್ನೆಲ್ಲ ನೀಟಾಗಿ ವಿತ್ ಆನಿಮೇಷನ್. ಸಿ ಬಿಕಾಸ್ ಮೇಜರ್ ಆಗಿ ವೆನ್ ಇಟ್ ಕಮ್ಸ್ ಟು ಚಾಪ್ಟರ್ಸ್ ಲೈಕ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಲಾಟ್ ಆಫ್ 3D ಇಸ್ ಇನ್ವಾಲ್ವ್. 3D ಅಂದರೆ ಇಮ್ಯಾಜಿನೇಷನ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಡ್ತೀವಿ. ಹೌ ಡಸ್ ಇಟ್ ಲುಕ್ ಇನ್ ರಿಯಾಲಿಟಿ? ಟೆಟ್ರಾಹೆಡ್ರಲ್ ಹಿಂಗೆ ಕಾಣುತ್ತಾ, ಹಿಂಗೆ ಟ್ರಯಾಂಗಲ್ ಸ್ಕ್ವೇರ್ ಹೆಂಗೆ ಕಾಣುತ್ತೆ, ಈ ಥರ ಕ್ವೆಶನ್ಸ್ ಇರುತ್ತೆ. ಸೊ ಇದಕ್ಕೆಲ್ಲ 3D ಮಾಡೆಲ್ಸ್ ಇದ್ದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಆ್ಯಂಡ್ ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್ ಫ್ರಮ್ ಟೀಚರ್ ಆ್ಯಪ್ ಟು with the help of animation, with the help of 3D animations, ನೀಟಾಗಿ ಎಲ್ಲ ಕಾನ್ಸೆಪ್ಟ್ಸ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ಆ್ಯಂಡ್ ಇಟ್ ಹಸ್ ಡೆಫಿನೆಟ್ಲಿ ಬೀನ್ ಸಕ್ಸಸ್ಫುಲ್ ಐ ಸಪೋಸ್. ಸೊ ಹಾಗಾಗಿ ಇದರ ಆನ್ಸರ್ಸ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಾಗಿದೆ. ಗೋ ಆ್ಯಂಡ್ ಡೌನ್ಲೋಡ್ ದಿ ಟೀಚರ್ ಆ್ಯಪ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಮತ್ತೆ ಹೇಳ್ತಿದ್ದೀನಿ, ಇಲ್ಲಿದೆ ನೋಡಿ ಟೀಚರ್ ಆ್ಯಪ್. ಗೋ ಡೌನ್ಲೋಡ್ ಇಟ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಯು ವಿಲ್ ಗೆಟ್ ಅ ಲಾಟ್ ಆಫ್ ಸ್ಟಡಿ ಮೆಟೀರಿಯಲ್ಸ್. ನಮ್ಮ ಲೈವ್ ಸೆಷನ್ ಸಿಗುತ್ತೆ ಬಿಕಾಸ್ ತುಂಬ ಲೈವ್ ಸೆಷನ್ಸ್ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ವಿಲ್ ಗೆಟ್ ಇಟ್. ಯು ವಿಲ್ ಆಲ್ಸೋ ಗೆಟ್ ಡೀಟೇಲ್ ಸ್ಟಡಿ ಮೆಟೀರಿಯಲ್ ಜೊತೆಗೆ ಎಲ್ಲ ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ಸ್ದು ರೆಕಾರ್ಡೆಡ್ ವಿಡಿಯೋಸ್ ಅಂತ ಹೇಳಿದೆ. ಅದಕ್ಕೆ ಒಳ್ಳೊಳ್ಳೆ 3D ಆನಿಮೇಷನ್ಸನ್ನು ಹಾಕಿ ನೀಟಾಗಿ ನೀವು ಕಾನ್ಸೆಪ್ಟ್ಸ್ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋ ಥರ ಇದೇ ಥರ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಿಮ್ಗೆ ಅರ್ಥ ಆಗೋ ಭಾಷೆನಲ್ಲಿ ಹೇಳಿರೋದ್ರಿಂದ ಪಕ್ಕ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಮೋರ್ ಕ್ವೆಶನ್. ಈ 2 ಕ್ವೆಶನ್ ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ನೆಕ್ಸ್ಟ್, ವಾಟ್ ಇಸ್ ಇಟ್? ಡ್ರಾ ದಿ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೇನ್ the splitting of d orbitals in octahedral crystal field athwa tetrahedral crystal field. Tetrahedral crystal field is nothing but complexes. Okay, so octahedral complexes or tetrahedral complexes. Complexes andre eno coordination compound e type athwa idradu ಏನು ಕೇಳ್ತಾರೆ? CFT. What is CFT? Crystal field theory. Correct alva? So crystal field theory do crystal field splitting. CFS is nothing but crystal field splitting. So once in the influence of octahedral crystal field and in the influence of tetrahedral crystal field, d orbital ಸ್ವಲ್ಪ ಬೇರೆ ರೀತಿಯಾಗಿ ಸ್ಪ್ಲಿಟ್ ಅಪ್ ಆಗುತ್ತೆ. ಇದೆಲ್ಲ ಥಿಯರಿ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತಿದ್ದೀನಿ. just trying to trying my best for you to recall things. So ಹಾಗಾಗಿ crystal field splitting energy ಯೂಸ್ ಮಾಡಿಕೊಂಡು crystal field split ಆಗುತ್ತೆ, d orbital split ಆಗುತ್ತೆ. And the splitting is different for octahedral complexes, slightly it is different for tetrahedral complexes. ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಇಟ್ಸ್ ಅಗೇನ್ 100% ಶೋರ್ ಕ್ವೆಶನ್. 3 ಮಾರ್ಕರ್ಸ್ ಇವೆಲ್ಲನೂ 3 ಮಾರ್ಕ್ ಕ್ವೆಶನ್ಸು. ಓಕೆ, VBT ಅಂತೂ ಫಿಕ್ಸ್ ರೀ, VBT ಅಂತೂ ಪಕ್ಕ, ಒಂದು ಎಕ್ಸಾಂಪಲ್ ಪಕ್ಕ. ಅದ್ರ ಜೊತೆಗೆ ವರ್ನಸ್ ಥಿಯರಿ or crystal field splitting, CFT, ಈ 3 ಕಾನ್ಸೆಪ್ಟ್ಸ್ನ ಥರೋ ಆಗ್ಬಿಡಿ. ಡೋಂಟ್ ಲೀವ್ ಇಟ್ ಅಟ್ ಆಲ್. ಅಲಾಂಗ್ ವಿತ್ ದಿಸ್, ಇಫ್ ಯು ಹ್ಯಾವ್ ಸಮ್ ಮೋರ್ ಟೈಮ್, ಪ್ಲೀಸ್ ಗೋ ಅಹೆಡ್ ವಿತ್ ಐಸೋಮೆರಿಸಮ್ ಕಾನ್ಸೆಪ್ಟ್ ಆಲ್ಸೋ. ಓಕೆ, ಫಸ್ಟ್ ಆ 3 ಕ್ವೆಶನ್ ಥರೋ ಆಗ್ಬಿಡಿ. ಅಲಾಂಗ್ ವಿತ್ ದ್ಯಾಟ್, ಇಫ್ ಯು ಹ್ಯಾವ್ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿದ್ರೆ, ಸಮ್ ಟೈಮ್ ಐಸೋಮೆರಿಸಮ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸೋಮೆರಿಸಮ್. ಜಾಮೆಟ್ರಿಕಲ್ ಐಸೋಮೆರಿಸಮ್ ಇದೆ, ಸ್ಟ್ರಕ್ಚರಲ್ ಐಸೋಮೆರಿಸಮ್, ಸ್ಟೀರಿಯೋ ಐಸೋಮೆರಿಸಮ್. ಸೊ ಬೇರೆ ಥರದ ಐಸೋಮೆರಿಸಮ್ಸ್ ಇದೆ. ಅದ್ರ ಮೇಲೇನು ಕಾನ್ಸಂಟ್ರೇಟ್ ಮಾಡಿ. ಯಾಕೆ ಅಂದರೆ ಈ ಇಡೀ ಚಾಪ್ಟರ್ ಕೋಆರ್ಡಿನೇಷನ್ ಕಂಪೌಂಡ್ಸಲ್ಲಿ ಜಾಸ್ತಿ ವೇಟೇಜ್ ಇರುವಂಥ ಕಾನ್ಸೆಪ್ಟ್ಸ್ ಅಂದರೆ ಈ 4. ಸಿ ಟು ಬಿ ವೆರಿ ವೆರಿ ಫ್ರ್ಯಾಂಕ್, VBT, CFT, ವರ್ನಸ್ ಥಿಯರಿ, ಈ 3 ಥಿಯರೀಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್. ಅದು ಬಿಟ್ಟರೆ ಐಸೋಮೆರಿಸಮ್. ಓಕೆ, ಸೊ ದೀಸ್ ಆರ್ ಆಲ್ ಅಬೌಟ್ ಕ್ವೆಶನ್ಸ್ ರಿಲೇಟೆಡ್ ಟು 100% sure, very 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 important questions related to inorganic chemistry and physical chemistry in the next live session very very soon. Okay, we will have next live session wherein I will discuss, because organic chemistry chapters ನಿಮಗೆ ಜಾಸ್ತಿ ಇರೋದ್ರಿಂದ ಬರೀ organic chemistry questions ಗೆ ಅಂತಾನೆ ನಾನು ಟೈಮ್ ಕೊಡಬೇಕಾಗುತ್ತೆ. and I cannot hurry up, I cannot just keep running ಅಲ್ವಾ. so in today's live session I've covered inorganic and physical chemistry related 100% sure questions. ಇದೇ ತರ very very soon I'll come up with one more live session wherein I'll discuss only organic chemistry related sure questions. ಬರೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 100% sure questions ಯಾವ್ದು ಬರುತ್ತೆ ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಯಾಕೆಂದರೆ ತುಂಬ ಸ್ಟೂಡೆಂಟ್ಸ್ಗೆ ಅದು ಕನ್ಫ್ಯೂಷನ್ ಇರುತ್ತೆ, ಅಥವಾ
they would have piled up organic like anything, and finally ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಎಲ್ಲದು ಒಂದೇ ಪ್ಯಾಟರ್ನ್ ತರ ಕಾಣಿಸುತ್ತೆ. ಎಷ್ಟು ಎಲ್ಲ ಬರೀ ಕಾರ್ಬನ್ ರಿಂಗ್ ಬೆನ್ಸಿನ್ ರಿಂಗ್ ಬಿಟ್ರೆ ಏನು ಕಾಣಿಸ್ತಾನೆ ಇರಲ್ಲ, ಎಲ್ಲ ಸ್ಟ್ರಕ್ಚರ್ಸ್ ಒಂದೇ ತರ ಕಾಣಿಸ್ತಿರುತ್ತೆ. ಅಂಡ್ ದಟ್ ಇಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಟು ಬಿ ವೆರಿ ವೆರಿ ಪ್ರಾಕ್ಟಿಕಲ್ ಅಂಡ್ ಫ್ರಾಂಕ್. ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು ವಿತ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವೆಶನ್ಸ್ ಆಲ್ಸೋ, ಬಟ್ ಅದಕ್ಕೆ ಅಂತಾನೆ ಸೆಪರೇಟ್ ಟೈಮ್ ಬೇಕಾಗಿರೋದ್ರಿಂದ ಟುಡೇ ವಿ ಶಿಲ್ ವೈಂಡ್ ಆಫ್ ದ ಸೆಷನ್ ಹಿಯರ್, ಅಂಡ್ ವೆರಿ ಸೂನ್ ಇನ್ ದ ನೆಕ್ಸ್ಟ್ ಲೈವ್ ಸೆಷನ್ I will be discussing about the organic chemistry questions. See, I really hope today's session was useful, because we are putting all kinds of genuine effort. ಇದನ್ನ ನಿಮಗೆ ರೀಚ್ ಮಾಡಿಸ್ಬೇಕು ಅಂತ. ಎಕ್ಸಾಮ್ ಹತ್ರ ಇದೆ, ನಮ್ಗೆ ಅರ್ಥ ಆಗುತ್ತೆ, ಆಂಗ್ಸೈಟಿ ತುಂಬ ಜಾಸ್ತಿ ಇದೆ. ಸೊ ಐ ಹೋಪ್ ಟುಡೇಸ್ ಸೆಷನ್ ವಾಸ್ ಯೂಸ್ಫುಲ್.